ಫಸ್ಟಿಗೆ ನಿಮ್ಮ ತನಕ ಬಂದು ತಲುಪಿದ ಸುದ್ದಿ ಏನು ಅನ್ನೋದು ಹೇಳ್ಬಿಡ್ತೀನಿ. ಅದಾದ ಮೇಲೆ ನಮಗೆ ಸಿಕ್ಕ ಸುದ್ದಿ ಹೇಳ್ತೀನಿ ನಾನು. ಫಸ್ಟ್ ನಿಮ್ಮ ತನಕ ಏನು ಸುದ್ದಿ ತಲುಪಿತು? ಮುಖ್ಯಮಂತ್ರಿಗಳೇ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರು, 3250 ರೂಪಾಯಿ ಫ್ಯಾಕ್ಟ್ರಿ ಮಾಲೀಕರು ಕೊಡ್ತಾರೆ. ಇದು 11.25 ರಿಕವರಿಗೆ ಅನ್ವಯವಾಗುವಂತೆ ನೀಡಿದಂಥ ಸ್ಟೇಟ್ಮೆಂಟು. 11.25 ರಿಕವರಿ ಇರುವಂಥ ಫ್ಯಾಕ್ಟ್ರಿ 3250 ರೂಪಾಯಿ ಅವರು ಕೊಡ್ತಾರೆ. ರಾಜ್ಯ ಸರ್ಕಾರ 50 ರೂಪಾಯಿ ಸೇರಿಸುತ್ತೆ. 3300 ರೂಪಾಯಿ ಪ್ರತಿ ಟನ್ನಿಗೆ ಅಂತ. ಅಲ್ಲಿಗೆ ಒಂದು ಅಮಿಕೆಬಲ್ ಆಗಿ ಒಪ್ಪಿಗೆ ಆಯ್ತಪ್ಪ ಇದು ಅಂತ ಆಯಿತು. ಏನು 3500 ರೂಪಾಯಿ ರೇಟ್ ಬೇಕು ಅಂತ ರೈತರ ಧರಣಿ ಕೂತ್ಕೊಂಡಿದ್ರು. 9 ದಿನದ ಧರಣಿ ಇದು. 7ನೆಯ ದಿನದ ವೇಳೆಗೆ ರೈತರು 3400 ಕೊಟ್ಟರು ನಾವು ಒಪ್ಕೊಳ್ತೀವಿ ಅಂದಿದ್ರು. ಈಗ 3300, 100 ರೂಪಾಯಿ ಕಡಿಮೆ ಆಯಿತು. ಘೋಷಣೆ ಆದ ನಂತರ ರೈತರು ಸಂಭ್ರಮಾಚರಣೆ ಮಾಡಿದ್ರು, ಕುಣಿದು ಕುಪ್ಪಳಿಸಿದ್ರು, ಪಟಾಕಿ ಹಾರಿಸಿದ್ರು. ರಾಜ್ಯ ಸರ್ಕಾರ 50 ರೂಪಾಯಿ ಸಬ್ಸಿಡಿ ಸೇರಿಸಿ 3300 ರೂಪಾಯಿ ಎಲ್ಲಿಂದ ಬಂದರು, ರೈತರಿಗೆ ಬಂತಲ್ಲ ಅಂತ ಕ್ಯಾಲ್ಕುಲೇಷನ್ ಹಾಕ್ತಾ ಇದ್ವಿ ನಾವು. ರಾಜ್ಯ ಸರ್ಕಾರ ಟೋಟಲ್ ಎಷ್ಟು ಕೊಟ್ಟಂಗಾಯಿತು ಅಂತ 50 ರೂಪಾಯಿ ಸೇರಿಸಿದ್ರೆ ಕಳೆದ ವರ್ಷ 5,60,00,000 ಟನ್ ಕಬ್ಬು ಉತ್ಪಾದನೆ ಆಗಿದೆ. ಉತ್ಪಾದನೆ ಅಂದರೆ ಶುಗರ್ ಫ್ಯಾಕ್ಟ್ರಿಗೆ ಬಂದು ಕ್ರಷಿಂಗ್ ಆಗಿರೋದು. ನುರಿಸಿರುವಂಥ ಕಬ್ಬು 5,60,00,000 ಟನ್. 5,60,00,000 ಟನ್ನು ಇಂಟು 50 ರೂಪಾಯಿ ಸೇರಿಸಿದ್ರೆ 280 ಕೋಟಿ ಆಯಿತು. 280 crores. ಒಂದು ವರ್ಷಕ್ಕೆ ರೈತರಿಗೆ, ಕಬ್ಬು ಬೆಳೆದಂಥ ರೈತರಿಗೆ ರಾಜ್ಯ ಸರ್ಕಾರ ಕೊಡ್ತೀವಿ ಅಂತ ಒಪ್ಕೊಂಡಿರೋ ದುಡ್ಡು 280 ಕೋಟಿ. ಸುಮ್ಮನೆ ಕಂಪೇರ್ ಮಾಡಿ ನೋಡ್ರಿ. ಗೃಹಲಕ್ಷ್ಮಿ ತಿಂಗಳಿಗೆ ಪ್ರತಿ ಹೆಣ್ಣು ಮಕ್ಕಳ ಅಕೌಂಟಿಗೆ 1.25 ಕೋಟಿ ಹೆಣ್ಣು ಮಕ್ಕಳ ಅಕೌಂಟಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ದುಡ್ಡು ಹಾಕೋದಕ್ಕೆ 2,500 ಕೋಟಿ ಒಂದು ತಿಂಗಳಿಗೆ ಖರ್ಚಾಗ್ತಾ ಇದೆ. ಟೋಟಲ್ 30,000 ಕೋಟಿ ಒಂದು ವರ್ಷಕ್ಕೆ ಖರ್ಚಾಗ್ತಾ ಇರೋದು. 30,000 ಕೋಟಿ ಗೃಹಲಕ್ಷ್ಮಿ ಅಕೌಂಟಿಗೆ ಹಾಕೋದಕ್ಕೆ. ಇಲ್ಲಿ ಕಬ್ಬು ಬೆಳೆದಂಥ ರೈತನಿಗೆ 280 ಕೋಟಿ ಒಪ್ಕೊಳ್ತು ರಾಜ್ಯ ಸರ್ಕಾರ. 280 ಕೋಟಿ 50 ರೂಪಾಯಿ ಒಂದು ಟನ್ನಿಗೆ ಕೊಟ್ಟರೆ 100 ರೂಪಾಯಿ ಕೊಟ್ಟರೆ ಎಷ್ಟಾಗತ್ತಿದು? 560 ಕೋಟಿ ಆಯಿತು. 100 ರೂಪಾಯಿ ರಾಜ್ಯ ಸರ್ಕಾರ ಕೊಟ್ಟರೆ, ಒಂದು ಟನ್ನಿಗೆ 200 ರೂಪಾಯಿ ರಾಜ್ಯ ಸರ್ಕಾರ ಕೊಟ್ಟರೆ 1,120 ಕೋಟಿ. 1,120 ಕೋಟಿ ಒಂದು ತಿಂಗಳಿಗೆ ಗೃಹಲಕ್ಷ್ಮಿಗೆ ಖರ್ಚು ಮಾಡುವುದಕ್ಕಿಂತ ಕಡಿಮೆ ಖರ್ಚು 200 ರೂಪಾಯಿ. ಇವತ್ತು ಏನು ರೈತರು ಪಟಾಕಿ ಹಾರಿಸಿದ್ರಲ್ಲ, 200 ರೂಪಾಯಿ ಏನಾರು 50 ರೂಪಾಯಿ ಕೊಟ್ಟಿದ್ದಕ್ಕೆ ಪಟಾಕಿ ಹಾರ್ತಿದ್ದಾರೆ ಅವರು. 3,250ಕ್ಕೆ ಶುಗರ್ ಫ್ಯಾಕ್ಟ್ರಿಯವರು ಒಪ್ಕೊಂಡ್ರು ಅಂತ ಪಟಾಕಿ ಹಾರಿಸ್ತಾ ಇದ್ದಾರೆ. 200 ರೂಪಾಯಿ ಏನಾದ್ರು ರಾಜ್ಯ ಸರ್ಕಾರದಿಂದ ಕೊಟ್ಟು ಒಂದು ವರ್ಷಕ್ಕೆ 1,120 ಕೋಟಿ ರೂಪಾಯಿ ಖರ್ಚೇನಾದರೂ ರಾಜ್ಯ ಸರ್ಕಾರ ಅಡಿಷ್ನಲ್ ಆಗಿ ಮಾಡಿಬಿಟ್ರೆ ಇವರು ಫೋಟೋ ಹಾಕೊಂಡ್ಬಿಡ್ತಾರೆ. ನಮ್ಮ ಮನೆಯಲ್ಲಿ ಫೋಟೋ ಹಾಕೊಂಡ್ಬಿಡ್ತಾರೆ ನೋಡಿ. ಅದು ಪ್ರೊಡಕ್ಷನ್ ಬೇಸ್ಡ್ ಇನ್ಸೆಂಟಿವ್. ಪ್ರೊಡಕ್ಷನ್ ಬೇಸ್ಡ್ ಇನ್ಸೆಂಟಿವ್ ಬಗ್ಗೆ ನಾವು ಮಾತಾಡ್ತಾ ಇರೋದು. 50 ರೂಪಾಯಿಗೇನು ಕೊಡ್ತಾ ಇದ್ದಾರಲ್ಲ, ನೀನು ದುಡಿಬೇಕು, ಕಷ್ಟಪಡಬೇಕು, ಬೆಳೆ ಬೆಳಿಬೇಕು, ಇಷ್ಟು ಬೆಳೆ ಬೆಳೆದ್ರೆ ನಿನಗೆ ಇಷ್ಟು ಕೊಡ್ತೀವಿ ಅಂತ ಹೇಳ್ದಂಗೆ. ಅದು ಸುಮ್ಮನೆ ನಿನ್ನ ಅಕೌಂಟಿಗೆ ಹಾಕ್ತೀವಿ ಅಲ್ಲ ಅದು. ದಿಸ್ ಈಸ್ ಕಂಡೀಷನ್ ಸಪ್ಲೈ. ನೀನು ಕಷ್ಟಪಟ್ಟು ಬೆವರು ಹರಿಸಿ ದುಡಿದು ಕಬ್ಬು ಬೆಳೆದು ಫ್ಯಾಕ್ಟ್ರಿಗೆ ಕಳಿಸಿದ್ರೆ ಒಂದು ಟನ್ನಿಗೆ ಇಷ್ಟು ಕೊಡ್ತೀವಿ ಅನ್ನೋ ಕಂಡೀಷನ್ನಿನ ಆಧಾರದ ಮೇಲೆ ಕೊಡ್ತಾ ಇರೋದು ಇದು 50 ರೂಪಾಯಿ. ಅದನ್ನ 200 ರೂಪಾಯಿ ಕೊಟ್ಟರು ಕೂಡ 1,120 ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಅಡಿಷ್ನಲ್ ಹೊರೆ ರೀ. 1,120 ಕೋಟಿ ರೂಪಾಯಿ ಅದೇನಾಗ ಲಕ್ಷಣ ಇಲ್ಲ, ಸುಮ್ಮನೆ ಕಲ್ಪನೆಯಲ್ಲಿ ಹೇಳ್ತಾ ಇರೋದಷ್ಟೇ. ಇವತ್ತು ಟೋಟಲ್ ಏನೇನಾಯ್ತಪ್ಪ ಅಂದರೆ, ಸಕ್ಕರೆ ಫ್ಯಾಕ್ಟ್ರಿ ಮಾಲೀಕರನ್ನು ಸಭೆ ಕರೆಯಲಾಗಿತ್ತು 11 ಗಂಟೆಗೆ. ಫಸ್ಟು ಮಿನಿಸ್ಟರ್ಗಳ ಜೊತೆಗೆ ಮೀಟಿಂಗ್ ಮಾಡಿದ್ರು. ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್, ತಿಮ್ಮಾಪುರು, ಎಂ ಬಿ ಪಾಟೀಲು, ಶಿವಾನಂದ ಪಾಟೀಲ್ ಇದ್ರು. ಅದರಲ್ಲಿ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ರು ಇವ್ರ ಪೈಕಿ ಐ ಥಿಂಕ್ 3 ಜನರು ಸ್ವತಃ ಸಕ್ಕರೆ ಫ್ಯಾಕ್ಟ್ರಿ ಇದೆ. ಸತೀಶ್ ಜಾರಕಿಹೊಳಿ ಅವ್ರದ್ದು, ಹೆಬ್ಬಾಳ್ಕರ್ ಅವ್ರದ್ದು ಸ್ವತಃ ಸಕ್ಕರೆ ಫ್ಯಾಕ್ಟ್ರಿ ಇದೆ. 11 ಗಂಟೆಗೆ ಈ ಮೀಟಿಂಗ್ ಮುಗಿಸಿ 11ವರೆಗೆ ಸಕ್ಕರೆ ಫ್ಯಾಕ್ಟ್ರಿ ಮಾಲೀಕರನ್ನು ಕರೆದ್ರು. 52 ಫ್ಯಾಕ್ಟ್ರಿಗಳ ಮಾಲೀಕರುಗಳು ಬಂದಿದ್ದರು. 3 ಗಂಟೆಗೆ ಸಕ್ಕರೆ ಫ್ಯಾಕ್ಟ್ರಿ ಮಾಲೀಕರ ಜೊತೆಗಿನ ಮೀಟಿಂಗ್ ಮುಗೀತು. ಯಾವುದೇ ನಿರ್ಧಾರಕ್ಕೆ ಬರಲಿಲ್ಲ.
3,300 ರೂಪಾಯಿ ರೇಟ್ ಕೊಡಿ ಅಂತ ಸರ್ಕಾರ ಅವರ ಮೇಲೆ ಒತ್ತಡ ಹಾಕ್ತು. ಅವರು ಒಪ್ಕೊಳ್ಳಿಲ್ಲ. 3 ಗಂಟೆಗೆ ಸಭೆ ಯಾವುದೇ ಅಂತಿಮ ನಿರ್ಣಯಕ್ಕೆ ಬರದೆ ಮುಗೀತು. 3:15ಕ್ಕೆ ಸಕ್ಕರೆ ಫ್ಯಾಕ್ಟ್ರಿ ಮಾಲೀಕರುಗಳ ಪ್ರತ್ಯೇಕವಾಗಿ ತಮ್ಮದೊಂದು ಮೀಟಿಂಗ್ ಮಾಡಿಕೊಂಡ್ರು. ಆ ಮೀಟಿಂಗ್ನಲ್ಲಿ 3,200 ರೂಪಾಯಿಗೆ ಒಪ್ಕೊಂಡಿದ್ದಾರೆ ಅಂತ ಬಂತು. ಆ್ಯಕ್ಚುಲಿ ಸತೀಶ್ ಜಾರಕಿಹೊಳಿ ಅವರು ಬಂದು ಫ್ಯಾಕ್ಟ್ರಿ ಮಾಲೀಕರಿಗೆ ಹೇಳಿದ್ರಂತೆ, ನನ್ನ ಮಾತಿಗೆ ನೀವು ಗೌರವ ಕೊಡ್ತೀರಿ ಅನ್ನುವ ಭರವಸೆಯ ಆಧಾರದ ಮೇಲೆ ನಾನು ಮುಖ್ಯಮಂತ್ರಿಗಳಿಗೆ ಮಾತು ಕೊಟ್ಟಿದ್ದೀನಿ, 3,200 ರೂಪಾಯಿ ರೇಟ್ ಕೊಡ್ತೀವಿ ಅಂತ ನಾನು ಮುಖ್ಯಮಂತ್ರಿಗಳಿಗೆ ಮಾತು ಕೊಟ್ಟು ಬಿಟ್ಟಿದ್ದೀನಿ ಅಂತ ಸತೀಶ್ ಜಾರಕಿಹೊಳಿ ಅವರು ಬಂದು ಹೇಳಿದ್ರಂತೆ. ಓಕೆ, ಆ ಮಾತಿಗೆ ಗೌರವ ಕೊಟ್ಟೆ ಫ್ಯಾಕ್ಟ್ರಿ ಮಾಲೀಕರುಗಳು ಒಪ್ಕೊಂಡ್ರು ಅನ್ಕೊಳ್ಳೋಣ, 3,200 ರೂಪಾಯಿಗೆ ಒಪ್ಕೊಂಡ್ರು ಅನ್ಕೊಳ್ಳೋಣ. 3:15ಕ್ಕೆ 5 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಜೊತೆಗೆ ಮುಖ್ಯಮಂತ್ರಿಗಳ ಸಭೆ ಮಾಡಿದ್ರು. ಬೆಳಗಾವಿ, ವಿಜಯಪುರ, ಬಾಗಲಕೋಟೆ, ಕಲಬುರಗಿ, ಹಾವೇರಿ ಡಿಸಿಗಳು ಇದರಲ್ಲಿ ಭಾಗಿಯಾಗಿದ್ದರು. 4 ಗಂಟೆಗೆ ರೈತರ ಜೊತೆಗಿನ ಸಭೆ ಶುರುವಾಯಿತು. ಹಾವೇರಿ, ವಿಜಯಪುರ, ಕಲಬುರಗಿ ರೈತರಿದ್ದರು. ಸಭೆಯ ಮಧ್ಯದಲ್ಲಿ ಚುನ್ನಪ್ಪ ಪೂಜಾರಿ, ರೈತ ಮುಖಂಡ ಚುನ್ನಪ್ಪ ಪೂಜಾರಿ ಜೊತೆಗೆ ಫೋನ್ನಲ್ಲಿ ಮುಖ್ಯಮಂತ್ರಿಗಳು ಮಾತಾಡಿದ್ರು. 4:20 ಫ್ಯಾಕ್ಟ್ರಿ ಮಾಲೀಕರುಗಳ ಜೊತೆಗೆ 2ನೇ ಸುತ್ತಿನ ಸಭೆ. ಇದು ಚುನ್ನಪ್ಪ ಪೂಜಾರಿಗೆ ಮುಖ್ಯಮಂತ್ರಿಗಳ ಫೋನ್ ಬಂದಾಗಿಂದಿದ್ದು. ಭೀಮಾಶಂಕರ್ ಗುಳೇದು ಬೆಳಗಾವಿ SP ಅವರ ಫೋನಿಗೆ CM ಆಫೀಸಿಂದ ಫೋನ್ ಹೋಯಿತು. CM ಆಫೀಸ್ನಿಂದ ಬಂದಂಥ ಫೋನ್ ಕರೆಯನ್ನು ಭೀಮಾಶಂಕರ್ ಗುಳೇದವರು ಚುನ್ನಪ್ಪಗೆ ಕೊಟ್ಟರು, ಚುನ್ನಪ್ಪ ಪೂಜಾರಿಗೆ ಕೊಟ್ಟರು. 4:20 ಫ್ಯಾಕ್ಟ್ರಿ ಮಾಲೀಕರುಗಳ ಜೊತೆಗೆ 2ನೇ ಸುತ್ತಿನ ಮೀಟಿಂಗ್ ಆಯಿತು. 6:10 ಆ ಮೀಟಿಂಗ್ ಮುಗೀತು. ಮುಖ್ಯಮಂತ್ರಿಗಳ ಪ್ರೆಸ್ ಮೀಟ್ನಲ್ಲಿ ಅನೌನ್ಸ್ ಮಾಡಿದ್ರು. ಏನು ಅನೌನ್ಸ್ ಮಾಡಿದ್ರು ಕೇಳಿಸ್ಕೊಳ್ಳಿ. ಶುಗರ್ ಫ್ಯಾಕ್ಟ್ರಿಯಿಂದ ಕೊಡ್ತಕ್ಕಂಥದ್ದು 50 ರೂಪಾಯಿನ ಸರ್ಕಾರ ಕೊಡ್ತಕ್ಕಂಥದ್ದು, ಅಂದರೆ 3,300 ರೂಪಾಯಿ ಪರ್ ಮೆಟ್ರಿಕ್ ಟನ್. 3,300 ರೂಪಾಯಿ ಅಂದರೆ DC ಹೇಳಿರೋ ಪ್ರಕಾರ 11.25 ಮೆಟ್ರಿಕ್ ರಿಕವರಿಗೆ, ಶೇಕಡ 11.25 ರಿಕವರಿಗೆ 3,300, 10.25 ರಿಕವರಿಗೆ 3,200. ಶುಗರ್ ಫ್ಯಾಕ್ಟ್ರಿಗಳಿಗೆ ಅನ್ವಯ ಆಗೋ ರೀತಿಯಲ್ಲಿ 3,200 ರೂಪಾಯಿ ಒಂದು ಮೆಟ್ರಿಕ್ ಟನ್ಗೆ ಏನು ಒಪ್ಪಂದ ಮಾಡ್ಕೊಂಡಿದ್ರು ಬೆಳಗಾಂನವರು. ಅದ್ರ ಜೊತೆಗೆ ಎಲ್ಲ ಶುಗರ್ ಫ್ಯಾಕ್ಟ್ರಿ ಮಾಲೀಕರುಗಳಿಗೆ ಹೇಳಿದ್ದೀನಿ, ಬಹುತೇಕ ಹೋಗಿ ಒಪ್ಕೊಂಡಿದ್ದಾರೆ. ಕೆಲವರು ಮಾತ್ರ ಸ್ವಲ್ಪ ಗುಯ್ಗುಡ್ತಾ ಇದ್ರು. ಮತ್ತು ರೈತರಲ್ಲೂ ಕೂಡ ಮನವಿ ಮಾಡ್ತೇನೆ, ನಿಮ್ಮ ಪ್ರತಿಭಟನೆಯನ್ನು ವಾಪಸ್ ತಗೊಂಡು ಕಾನೂನಿನ ವ್ಯವಸ್ಥೆ ಸುಗಮ ಆಗಲಿಕ್ಕೆ ಸಹಕರಿಸಬೇಕು ಅಂತೇಳಿ ಮನವಿ ಮಾಡ್ತೇನೆ. 50 ರೂಪಾಯಿಯನ್ನು ಶುಗರ್ ಫ್ಯಾಕ್ಟ್ರಿ ಮಾಲೀಕರುಗಳು ಕೊಡ್ತಕ್ಕಂಥದ್ದು, ಇನ್ನು 50 ರೂಪಾಯಿಯನ್ನು ಸರ್ಕಾರ ಕೊಡ್ತಕ್ಕಂಥದ್ದು. ರೈತರು ಸಂಕಷ್ಟದಲ್ಲಿದ್ದಾರೆ. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀವು ಸಹಾಯ ಮಾಡಬೇಕು, ಸಹಕಾರ ಮಾಡಬೇಕು, ನೀವು ಮುಂದೆ ಬರಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡಿದ್ದೇನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಮುಂಜಾನೆ 11:15 ಸಕ್ಕರೆ ಫ್ಯಾಕ್ಟ್ರಿ ಮಾಲೀಕರ ಜೊತೆಗೆ ಸುದೀರ್ಘವಾಗಿ ಸಮಾಲೋಚನೆ ಮಾಡಿ ರೈತರ ಹಿತದೃಷ್ಟಿಯಿಂದ ಹಾಗೂ ಸಕ್ಕರೆ ಕಾರ್ಖಾನೆಗಳ ಸ್ಥಿತಿಗತಿಯನ್ನೆಲ್ಲ ಗಮನಿಸಿ ಚರ್ಚಿಸಿ ರಾಜ್ಯದಲ್ಲಿ ರೈತರಿಗೆ ಏನು ಹೆಚ್ಚಿನದಾಗಿರ್ತಕ್ಕಂಥ ಕಬ್ಬಿನ ಬೆಲೆಯನ್ನು ಕೊಡಬೇಕು ಅಂತೇಳಿ ಹೋರಾಟ ಮಾಡ್ತಾಯಿದ್ರು. ಅವೆಲ್ಲವನ್ನು ಪರಿಗಣಿಸಿ ಒಂದು ಹಂತಕ್ಕೆ ಬಂದಿದ್ದಾರೆ. ನಿರಂತರವಾಗಿ ರೈತರ ಜೊತೆ ಮತ್ತು ಕಾರ್ಖಾನೆ ಮಾಲೀಕರ ಜೊತೆ ಸಂವಾದ ಮಾಡಿ ಸರ್ಕಾರ ಒಂದು ಹಂತಕ್ಕೆ ಬಂದಿದೆ. ರಾಜ್ಯದ ರೈತರ ಹಿತದೃಷ್ಟಿಯಿಂದ ಮತ್ತು ಕಾರ್ಖಾನೆ ಮಾಲೀಕರ ಹಿತದೃಷ್ಟಿಯಿಂದ ಎಲ್ಲ ರೈತರ ವಿಚಾರಗಳನ್ನು ಕೂಡ ಅಕ್ರಾಸ್ ದಿ ಸ್ಟೇಟ್ ಎಲ್ಲ ಡಿಸ್ಟ್ರಿಕ್ಟಿನ ರೈತರಿಗೂ ಕೂಡ ನಾವು ಕೆಲವೊಬ್ಬರಿಗೆ ಬರದೇ ಇದ್ರು ಕೂಡ ಬೆಳಗಾಮದ ರೈತರನ್ನು ಕೂಡ ನಾವು ಮಾತಾಡುವ ಹಂತಕ್ಕೆ ಬಂದಿದ್ದೀವಿ. ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ತಮ್ಮೆಲ್ಲರಿಗೆ ಪ್ರಸ್ತಾವ ಮಾಡ್ತಾರೆ. ಆಯ್ತು, ಇಷ್ಟಂತೂ ಅನೌನ್ಸ್ ಆಯಿತು. ಟೋಟಲ್ ರೈತರಿಗೆ 3,300 ರೂಪಾಯಿ ಸಿಗುತ್ತೆ. ಅದರಲ್ಲಿ 3,250 ರೂಪಾಯಿ ಫ್ಯಾಕ್ಟ್ರಿಯಿಂದ, 50 ರೂಪಾಯಿ ಸರ್ಕಾರದಿಂದ ಅಂತ. ಆ 50 ರೂಪಾಯಿಗೆ 11.25 ರಿಕವರಿಯ ಕಂಡೀಷನ್ ಅಪ್ಲೈ ಆಗುತ್ತಾ ಬಿಡುತ್ತಾ ಇನ್ನೂ ಗೊತ್ತಿಲ್ಲ. 3,250 ರೂಪಾಯಿಗೆ ಮಾತ್ರ 11.25 ರಿಕವರಿ ಅನ್ವಯ ಆಗತ್ತೆ. ಬೆಳಗಾವಿ ಜಿಲ್ಲೆಯಲ್ಲಷ್ಟೇ 11.25 ರಿಕವರಿ ಬರ್ತಾ ಇರೋದು. ವಿಜಯಪುರದಲ್ಲಿ ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ 10 ಆಸುಪಾಸಿನಲ್ಲಿ ಇದೆಯಂತೆ ರಿಕವರಿ. ಅವ್ರಿಗೆ ಸಿಗೋದಿಲ್ಲ ಈ ರೇಟು. ಪ್ರತಿಭಟನೆಯ ಮೂಲ ಕೇಂದ್ರ ಆಗಿದ್ದೇ ಬೆಳಗಾವಿ ಅಲ್ವಾ?
ಈ ಸುದ್ದಿ ಬರ್ತಾ ಇದ್ದಂತೆ ರೈತರ ಸಂತೋಷ ಮುಗಿಲು ಮುಟ್ಟಿತು. ಪಟಾಕಿ ಸಿಡಿಸಿದ್ರು, ಕುಣಿದ್ರು, ಸನ್ಮಾನಗಳಾದವು. ನೋಡ್ರಿ ಇಲ್ಲಿ. ಸರ್ ಈಗ ಸರ್ಕಾರ ಅಪೋಲ್ ಹೊತ್ತಂದ್ರೆ ಇದೆಲ್ಲ ಆದ ನಂತರ ಈ ಸಕ್ಕರೆ ಫ್ಯಾಕ್ಟ್ರಿಗಳ ಮಾಲೀಕರ ಸಂಘ ಇದೆಯಲ್ಲ, ಕಾರ್ಖಾನೆ ಮಾಲೀಕರ ಸಂಘ, ಅದರ ಅಧ್ಯಕ್ಷರು ಯೋಗೇಶ್ ಪಾಟೀಲ್, ನಮ್ಮ ಶ್ರೀಮಂತ ಪಾಟೀಲ್ರ ಮಗ. ಅವ್ರು ಹೇಳಿದ್ರು 3200 ಕಟ್ಟೆ ನಾವು ಒಪ್ಕೊಂಡಿರೋದು ಅಂತ. 3200ಕ್ಕೆ ಒಪ್ಪಿಕೊಂಡಿದ್ದೇವೆ ಅಂತ ಹೇಳಿದಾರಲ್ಲ, ಅದರಲ್ಲೂ ಒಂದು ಕ್ಯಾಚ್ ಇದೆ. ಫಸ್ಟ್ ಅವ್ರು ಏನು ಹೇಳಿದ್ರೆ ಕೇಳಿಸ್ಕೊಳ್ಳಿ. ಹೆಚ್ಚುವರಿ 100 ರೂಪಾಯಿನ ಸರ್ಕಾರ ಕೊಡಲಿ, ನಾವು ಕೊಡೋದು 3200 ರೂಪಾಯಿ ಅಂತ ಹೇಳಿದ್ದೀವಿ ಅಂದ್ರೆ ಅವರು. ಸರ್ಕಾರ ಹೆಚ್ಚುವರಿ 100 ರೂಪಾಯಿ ಕೊಟ್ಟರೆ ಎಷ್ಟು ಕೊಟ್ಟಂಗಾಗತ್ತೆ ರೀ ಒಂದು ವರ್ಷಕ್ಕೆ? 560 ಕೋಟಿ ಕೊಟ್ಟಂಗಾಗತ್ತೆ ಕಳೆದ ವರ್ಷದ ಈಲ್ಡಿನ ಲೆಕ್ಕ ಹಾಕಿದ್ರೆ. ಯೋಗೇಶ್ ಪಾಟೀಲ್ ಸ್ಪಷ್ಟವಾಗಿ ಹೇಳಿದ್ರು, ನಾವು ಒಪ್ಪಿರೋದು 3200ಕ್ಕೆ ಮಾತ್ರ, ಅದು ನಮಗೆ ಲಾಸೇ, ಆದರೂ ರೈತರಿಗೆ ದುಡ್ಡು ಕೊಡ್ತೀವಿ, ನಮ್ಮ ಬೇಡಿಕೆಗಳು ಈಡೇರಿದ್ರೆ ಮಾತ್ರ 3300 ಅಂದರು. ಕೇಳಿಸ್ಕೊಳ್ಳಿ ಒಂದ್ಸಲ. ನಾವು 3200 ರೂಪಾಯಿ ಕೊಡ್ತೀವಿ ಅಂತ ಘೋಷಣೆ ಬೆಲ್ಗಾಮ್ ಸಲುವಾಗಿ ಘೋಷಣೆ ಮಾಡಿದ್ದೀವಿ ರೀ. ಖರೆ ಅದ್ರಾಗೆ ನಮ್ಮ CM ಸಾಹೇಬ್ ಸಪೋರ್ಟ್ ಇರಬೇಕಂದ್ರೆ PPA ಸೈನ್ ಆಗಬೇಕು, ಆಮೇಲೆ ವಾಟರ್ ಟ್ಯಾಕ್ಸ್ ರಿಡ್ಯೂಸ್ ಆಗಬೇಕು, ಆಮೇಲೆ ಎಲೆಕ್ಟ್ರಿಸಿಟಿ ಟ್ಯಾಕ್ಸ್ ಏನಿಲ್ಲ ಅದನ್ನು ಕಡಿಮೆ ಆಗಬೇಕು. ಅದಾದ್ರೆ 3250 ಕೊಡಕ್ಕೆ ರೆಡಿ ಇದೆ ಸರ್? ಎಸ್, 3200 ಈಗಿರೋ ಮಾಹಿತಿ ಏನಂದ್ರೆ 3250 ರೂಪಾಯಿ ಸಕ್ಕರೆ ಕಾರ್ಖಾನೆ ಮಾಲೀಕರು, 50 ರೂಪಾಯಿ ಸರ್ಕಾರ ಅಂತ ಇರೋದು. ನಾವು ಬೆಲ್ಗಾಮ್ ಫ್ಯಾಕ್ಟ್ರಿ ನಾವು ಎಲ್ಲರೂ 3200 ರೂಪಾಯಿ ಅಷ್ಟು ಕೊಡ್ತೀವಿ ಅಂತ ಹೇಳಿದ್ದೀವಿ ರೀ. ಬ್ಯಾಲೆನ್ಸ್ ಮನಿ ನಾವು CM ಸಾಹೇಬ್ ರಿಕ್ವೆಸ್ಟ್ ಮಾಡಿದೀವಿ ರೀ, ನೀವು ಸರ್ಕಾರ ವತಿಯಿಂದ ರೈತರಿಗೆ ಹೆಲ್ಪ್ ಮಾಡಿರಿ ಅಂತ ಸಾಹೇಬ್ರಿಗೆ ಹೇಳ್ತೀವಿ. ಎಸ್, ನೋ ಸರ್, ನಾವು ರಿಕ್ವೆಸ್ಟ್ ಮಾಡಿದಾಗ ನಾವು ಸಾಹೇಬ್ರಿಗೆ ಹೇಳಿದ್ದೀವಿ ರೀ, ನಾವು ಎಲ್ಲ ಫ್ಯಾಕ್ಟ್ರಿಯವರು ಭಾಳತ್ತು ಲಾಸ್ದಾಗಲ್ಲಿದ್ದೀವಿ. ಅದಕ್ಕೆ 3200 ರೂಪಾಯಿ ಕೊಡೋದು ಭಾಳ ಕಷ್ಟ ಇದೆ. ಸಾಹೇಬ್ರಿಗೆ ಅವ್ರ ಸರ್ ವರ್ಡ್ಸ್ಗೆ ನಾವು ರೆಸ್ಪೆಕ್ಟ್ ಕೊಡೋ ಸಲುವಾಗಿ ಅದು 3200 ರೂಪಾಯಿ ನಾವು ಎಸ್ ಅಂದಿದ್ವಿ ರೀ. ಬ್ಯಾಲೆನ್ಸ್ ಮನಿ ಸಾಹೇಬ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ ರೀ, ನೀವು ಸ್ವಲ್ಪ ನೀವು ಸರ್ಕಾರ ವತಿಯಿಂದ ರೈತರು ಕೊಡಿ ಅಂತ ರಿಕ್ವೆಸ್ಟ್ ಅವ್ರಿಗೆ ಮಾಡಿದ್ದೀವಿ. 3200 ಅಷ್ಟೇ, 50 ರೂಪಾಯಿ ಹೆಚ್ಚಿಗೆ ಕೊಡಲ್ಲ ಸರ್. ದಟ್ ಈಸ್ ನಾಟ್ ಪಾಸಿಬಲ್. ಈಗ ನಮ್ಮ ಬೆಲ್ಗಾಮ್ ರಿಕವರಿ ಅವರೇಜ್ 11.25 ಇದೆ. ಆಲ್ಮೋಸ್ಟ್ ಎಲ್ಲ ಬೆಲ್ಗಾಮ್ ಫ್ಯಾಕ್ಟ್ರಿ ಅವರು 3200 ರೂಪಾಯಿ ಕೊಡ್ತಾರೆ. ಅದಕ್ಕೆ ನಮ್ಮ ಕರೆ ಸರ್ಕಾರದಿಂದ ಸಪೋರ್ಟ್ ಬೇಕು, ನಮ್ಮ PPA ಎಕ್ಸಿಕ್ಯೂಟ್ ಆಗಬೇಕು, ಆಮೇಲೆ ವಾಟರ್ ಟ್ಯಾಕ್ಸ್ ನಾವು 3 ಸಭೆಯಲ್ಲಿ ಅಂದರೆ ಕರ್ನಾಟಕದ ಸಕ್ಕರೆ ಉದ್ಯಮದಲ್ಲಿ ದೊಡ್ಡ ಹೆಸರು ಮಾಡಿರುವಂಥ ಮುರುಗೇಶ್ ನಿರಾಣಿ ಅವರಿದ್ದರು, ಮಾಜಿ ಸಚಿವರು. ಅವರು ರೈತರ ಎದುರಿಗೆ ಅಲ್ಲಾಗಿದ್ದೇ ಒಂದು, ಘೋಷಣೆ ಮಾಡಿದ್ದೇ ಒಂದು ಅಂದರು. ಹೊರಗಡೆ ಬಂದ ಮೇಲೆ ಮೀಟಿಂಗಲ್ಲಿ ಆಗಿದ್ದೇ ಒಂದು, ಇಲ್ಲಿ ಘೋಷಣೆ ಮಾಡಿದ್ದೇ ಒಂದು ಅಂತ ಕೇಳಿಸ್ಕೊಳ್ಳಿ.
ಮಾತಾಡ್ತಾರೆ, ಅಲ್ಲೊಂದು ಅನೌನ್ಸ್ ಮಾಡ್ತಾರೆ, ಪ್ರೆಸ್ ಮೀಟ್ ಮಾಡ್ತಾರೆ. ಅಲ್ಲ ನಮಗೂ ರೈತರು ಕರ್ಸಿದ್ರಿ ಅಲ್ಲಿಂದ ಇಲ್ಲಿಗೆ ಬರ್ರಿ ಅಂತ ಕೇಳೋದೇ ಬೇರೆ, ಯಾವ್ದು ಹೇಳೋದು ಬೇರೆ. ಸರ್ ಈಗ ನಾವು ಅಲ್ಲಿಂದ 600 ಕಿಲೋ ನಿಂದಿಗೆಟ್ಟು ಬಂದಿವಿ. ನಮ್ಗೆ ಅವ್ರು ಹೊಸ ಮಂದಿ ಫೋನ್ ಹಚ್ಲತ್ತಾರ, ನಾವು ಏನ್ ರೇಟ್ ಫಿಕ್ಸ್ ಮಾಡಿ ಅಂತ ಗುಲ್ಬರ್ಗ ಅದು ಮತ್ತೆ ಹಿಂಗಾದ್ರೆ ಹೆಂಗೆ ಹೇಳ್ಬಿಡೋದು? ನಮ್ಮರು ಸರ ಅಲ್ರಿ ಸರ ನಮ್ಮನ್ನ ಅವರು ಇಲ್ಲಿ ಮಟ್ಟ ಎದಕ್ಕೆ ಕಳಿಸ್ತಾರೆ ಅಂತ ಹೇಳಿ ಸರ್ ನಮ್ಮನ್ನ ಅಲ್ಲ ನಾನೇನ್ ಮಾಡ್ಬೇಕು ಅಂದೆ, ಅಲ್ಲ ನಿಮ್ಗೂ ಹತ್ರ ನಮ್ಮ ಜೋಡಿ ಚರ್ಚೆ ಆಗೋದನ್ನ ಬೇರೆ, ಅವ್ರು ಮಾತಾಡ್ತಾ ಇರೋದನ್ನ ಬೇರೆ. ಉಳ್ಳತಾರಪ್ಪ ಅಂತಾರೆ, ನಾವು ಹೇಳ್ಬೇಕಂದ್ರೆ ಈಗ ಅವ್ರಿಗೆ ನಮ್ಗೆ 10 9 ಪಾಯಿಂಟ್ 25 ಗುಲ್ಬರ್ಗದವ್ರಿಗೆ ಏನ್ ರೇಟ್ ಏನು ಹೇಳಿಲ್ಲ ನಮ್ಮ ಸುಳ್ಳಾನ ಕಳಿಸಿ ನಮ್ಗೆ ಕಳ್ಸಕ್ಕೆ ನಾವ್ ಏನ್ ಹೇಳಮ್ ಹೇಳ್ರಿ, ನಮಗೇನು ಗೊತ್ತಿಲ್ಲ. ನೀವು ನಮಗೆ ಕೂಡ್ಸಿರಿ, ನಮ್ಮ ನಾನು ನಿಮ್ ಅಭಿಪ್ರಾಯ ಕಡೆನಪ್ಪ ಇದ್ದವ್ರು, ಅವ್ರು ನಿಮ್ಮನ್ನ ಕೇಳೇ ಮಾಡಿದ್ರೆ ಅವರು ಕೇಳೇ ಮಾಡಿರ್ತಾರೆ ಅವರು ನಮಗೆ ಇವತ್ತನ ಸುಮ್ ಕೂಡ್ಸ್ಕೊಂಡು ಕುಂತೀರಿ. ರೈತರಿಗೆ ಇದ್ರಾಗ ಭಾಳ ಅನ್ಯಾಯ ಐತ್ರಿ ಅಣ್ಣಾರ. ಮೀಟಿಂಗ್ ಒಳಗಡೆ ಮಾಲೀಕರು ತಮ್ಮ ಕಷ್ಟ ಹೇಳ್ಕೊಂಡಿದ್ದಾರೆ. 5 ವರ್ಷ ಆಯಿತು, ಸಕ್ಕರೆಯ ಬೆಂಬಲ ಬೆಲೆಯನ್ನು ಜಾಸ್ತಿ ಮಾಡಿಲ್ಲ. 4 ವರ್ಷದಿಂದ ಎಥನಾಲ್ ಉತ್ಪಾದನೆಯ ಲಿಮಿಟನ್ನು ಕೇಂದ್ರ ಸರ್ಕಾರ ಏರಿಸಿಲ್ಲ. ಈ ಎಥನಾಲ್ ಇದೆಯಲ್ಲ, ಭಾಳ ಇಂಟ್ರೆಸ್ಟಿಂಗ್ ಕಥೆ ಅದು. ಬ್ರೇಕ್ ಆದಮೇಲೆ ಹೇಳ್ತೀನಿ ಅದನ್ನು ಪೂರ್ತಿ. ಕಬ್ಬಿನಿಂದ, ಮೆಕ್ಕೆಜೋಳದಿಂದ ಹೊಸದಾಗಿ ಒಂದು ಪ್ರಯೋಗ ನಡೀತಾ ಇದೆ, ಜೋಳದಿಂದ. ಅದರದ್ದು ಟೋಟಲ್ ಕ್ಯಾಲ್ಕುಲೇಷನ್ನೇ ಡಿಫ್ರೆಂಟ್ ಆಗಿದೆ. ಯು ವಿಲ್ ಲೈಕ್ ಇಟ್. ನಾನು ಡೀಟೇಲಾಗಿ ಹೇಳ್ತೀನಿ. 4 ವರ್ಷದಿಂದ ಎಥನಾಲ್ ದರವನ್ನು ಕೇಂದ್ರ ಸರ್ಕಾರ ಹೆಚ್ಚಳ ಮಾಡಿಲ್ಲ. ಇದರಿಂದ ಸಮಸ್ಯೆ ಆಗಿದೆ. ನಮ್ಮ ಸಮಸ್ಯೆ ಯಾರಿಗೆ ಹೇಳೋಣ ಅಂತ ಫ್ಯಾಕ್ಟ್ರಿ ಮಾಲೀಕರು ಕೇಳ್ಕೊಂಡಿದ್ದಾರೆ. ಅದಕ್ಕೆ ಸಿದ್ದರಾಮಯ್ಯನವ್ರು ಕೇಳಿದ್ರು, ನೀವು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಿದ್ದೀರಾ MSP ಜಾಸ್ತಿ ಮಾಡಿ, ಎಥನಾಲ್ ರೇಟ್ ಜಾಸ್ತಿ ಮಾಡಿ ಅಂತ. ಕೇಂದ್ರ ಸರ್ಕಾರದ ರಫ್ತು ನೀತಿಯಿಂದ ರಫ್ತು ಮಾಡುವ ಸಕ್ಕರೆಯ ಬೆಲೆ ಸ್ಥಳೀಯವಾಗಿರುವ ಸಕ್ಕರೆ ಬೆಲೆಗಿಂತ ತುಂಬ ಕಡಿಮೆಯಾಗಿದೆ. ಕೇಂದ್ರದಿಂದ ಬರಬೇಕಾದ 6% ಎಥನಾಲ್ ಸಬ್ಸಿಡಿ ಬರ್ತಾ ಇಲ್ಲ. ಇದರಿಂದ ಸಕ್ಕರೆ ಮಾಲೀಕರಿಗೆ ತೊಂದರೆ ಆಗಿದೆ ಅಂತ ಸಿದ್ದರಾಮಯ್ಯನವರು ಹೇಳಿದ್ರು. ಕೇಂದ್ರದ ನೀತಿಯಿಂದ ದಕ್ಷಿಣ ಭಾರತದ ಸಕ್ಕರೆ ಕಾರ್ಖಾನೆಗಳಿಗೆ ಅನ್ಯಾಯ ಆಗಿದೆ. ಇದನ್ನು ಸರಿಪಡಿಸೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀಬೇಕು ಅಂತ ಫ್ಯಾಕ್ಟ್ರಿ ಮಾಲೀಕರು ಹೇಳಿದ್ರು. ಸಕ್ಕರೆ ಉತ್ಪಾದನೆ ಮತ್ತು ಮಾರಾಟದಲ್ಲಿ ಉತ್ತರ ಭಾರತದ ಕಾರ್ಖಾನೆಗಳಿಗೆ ಅನುಕೂಲ ಆಗಿದೆ. ಮೊದಲಿಂದಲೂ ದಕ್ಷಿಣ ಭಾರತದ ಕಾರ್ಖಾನೆಗಳಿಗೆ ಅನ್ಯಾಯ ಆಗ್ತಾನೆ ಬಂದಿದೆ. ಉತ್ತರ ಭಾರತದ ಕಾರ್ಖಾನೆ ಮಾಲೀಕರು ಕೇಂದ್ರದ ವಿರುದ್ಧ ಧ್ವನಿ ಎತ್ತದಿಲ್ಲ. ನಾವು ಕೇಂದ್ರದ ವಿರುದ್ಧ ಧ್ವನಿ ಎತ್ತಿದ್ರೂ ಪ್ರಯೋಜನ ಆಗೋದಿಲ್ಲ ಅಂದ್ರಂತೆ ಫ್ಯಾಕ್ಟ್ರಿ ಮಾಲೀಕರು. 1 ಎಕರೆಯೂ ಕಬ್ಬು ಬೆಳೆಯದ ರೈತರ ಮಾತು ಕೇಳಿದ್ರೆ ನಾವು ಕಾರ್ಖಾನೆ ಮಾಡಿ ಏನು ಪಾಪ ಮಾಡಿದೀವೋ ಅನಿಸುತ್ತೆ ಅಂತ. ಅಂದರೆ ರೈತರು ಏನು ಮಾತಾಡ್ತಿದ್ದಾರಲ್ಲ ನಮ್ಮ ವಿರುದ್ಧ, ಅವ್ರ ಪೈಕಿ ಕೆಲವರು 1 ಎಕರೆ ಕೂಡ ಕಬ್ಬು ಬೆಳೆಯೋದಿಲ್ಲ. ಅವ್ರ ಮಾತುಗಳನ್ನು ಕೇಳಿಸ್ಕೊಂಡ್ಬಿಟ್ರೆ ನಾವು ಯಾಕಾದ್ರೂ ಫ್ಯಾಕ್ಟ್ರಿ ಮಾಡೋದು ಅಂತ ನಮಗೆ ದುಃಖ ಆಗುತ್ತೆ. ಕಬ್ಬು ಬೆಳೆಗಾರರ ಕಣ್ಣೀರು ಒರೆಸ್ಬೇಕು ಅಂತ ಸಾಲ ಮಾಡಿ ಫ್ಯಾಕ್ಟ್ರಿ ಮಾಡಿದ್ದೀವಿ, ನಮ್ಮನ್ನು ದರೋಡೆಕೋರರು ಅಂದುಬಿಡ್ತಾರೆ ಇವರು. ಇದನ್ನೆಲ್ಲ ಕೇಳಿ ಕೇಳಿ ಸಾಕಾಗಿದೆ. ಲಾಸ್ನಲ್ಲೇ ಫ್ಯಾಕ್ಟ್ರಿ ನಡೆಸ್ಕೊಂಡು ಹೋಗ್ಬೇಕು ಅಂದರೆ ನಾವು ಫ್ಯಾಕ್ಟ್ರಿ ಬಂದ್ ಮಾಡಿಬಿಡ್ತೀವಿ. ಸರ್ಕಾರನೇ ನಡೆಸಲಿ ಅಥವಾ ಬೇರೆ ಯಾರಾದರೂ ನಡೆಸಲಿ. ರಾಜ್ಯದಲ್ಲಿ ಶುಗರ್ ಫ್ಯಾಕ್ಟ್ರಿ ನಡೆಸೋದು ಬಹಳ ಕಷ್ಟ ಆಗಿದೆ. ಮಹಾರಾಷ್ಟ್ರ ರಾಜ್ಯದಲ್ಲಿ ಕಬ್ಬಿನ ರಿಕವರಿ ಪ್ರಮಾಣ 14% ಇದೆ. ಮಹಾರಾಷ್ಟ್ರಕ್ಕೆ ಹೋಲಿಕೆ ಮಾಡಿ ಮಾಡಿ ಅದೇ ರೇಟಿನ ಇಲ್ಲಿ ಕುಡಿ ಅಂತಾರೆ. ಆದರೆ ಇಲ್ಲಿ ಕಬ್ಬಿನ ರಿಕವರಿ ಪ್ರಮಾಣ ಅಷ್ಟಿಲ್ಲ. ಕಾರ್ಮಿಕರ ಸವಲತ್ತು, ಸಂಬಳ ಎಲ್ಲ ನೋಡ್ಕೋಬೇಕು. ಅದರ ಜೊತೆಗೆ ನಾವು ರೈತರ ಬೇಡಿಕೆಗಳನ್ನು ನೋಡಬೇಕು. ಸಕ್ಕರೆ, ವಿದ್ಯುತ್ತು, ಎಥನಾಲು ಎಲ್ಲ ಉತ್ಪಾದನೆ ಮಾಡಿದ್ರು ಲಾಸ್ನಲ್ಲಿದ್ದೀವಿ ಅಂದರು. ಅದಕ್ಕೆ ಸಿದ್ದರಾಮಯ್ಯನವರು ರೈತರ ಪರ ನಿಲ್ತೀವಿ, ರೈತರ ಸಮಸ್ಯೆ ಬಗೆಹರಿಸೋದಕ್ಕೆ ನೀವು ಕೂಡ ಸಿದ್ಧರಿರಬೇಕು, ನಾವು ರೈತರ ಪರವಾಗಿ ನಿಲ್ತೀವಿ, ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಬರುವಂಥ ನಿಮ್ಮ ಸಮಸ್ಯೆಗಳನ್ನು ಏನೇನು ಬಗೆಹರಿಸೋದಕ್ಕಾಗುತ್ತೋ ಬಗೆಹರಿಸೋಣ. ಕಾರ್ಖಾನೆ ಮಾರುವ ವಿದ್ಯುತ್ ಮೇಲೆ ಪ್ರತಿ ಯೂನಿಟ್ಗೆ 60 ಪೈಸೆ ತೆರಿಗೆ ನಿಗದಿಪಡಿಸುವ ಪ್ರಸ್ತಾವನೆಯನ್ನು ಮರುಪರಿಶೀಲಿಸಲಾಗುವುದು ಅಂದರು. ಅದನ್ನು ಹೇಳ್ತೀನಿ ನಿಮಗೆ. 60% ಟ್ಯಾಕ್ಸು, 60 ಪೈಸೆ ಟ್ಯಾಕ್ಸು 1 ಯೂನಿಟ್ಟಿಗೆ. 1 ತಿಂಗಳ ಹಿಂದೆ ಸ್ಟೇಟ್ ಗೌರ್ಮೆಂಟ್ ಹೊರಟಿದೆ, ಶುಗರ್ ಫ್ಯಾಕ್ಟ್ರಿಗಳು ಏನು ಕರೆಂಟ್ ಉತ್ಪಾದನೆ ಮಾಡ್ತಾವಲ್ಲ ಪ್ರತಿ ಯೂನಿಟಿಗೆ 60 ಪೈಸೆ ಟ್ಯಾಕ್ಸ್ ಕಟ್ಟಬೇಕು ಸರ್ಕಾರಕ್ಕೆ ಅಂತ. ಅದರ ಜೊತೆಗೆ ಶುಗರ್ ಫ್ಯಾಕ್ಟ್ರಿಗಳು ನೀರು ಬಳಸ್ಕೊಳ್ತಾ ಇದ್ದಾವೆ, ಈ ನದಿ ನೀರು ಬಳಸ್ಕೊಳ್ತವೆ. ಮುಂಚೆ ವಾಟರ್ ಲಿಫ್ಟಿಂಗ್ ಸೆಸ್ ಅಂತ 5 ಲಕ್ಷ ರೂಪಾಯಿ ಹಾಕ್ತಾಯಿದ್ರು ಶುಗರ್ ಫ್ಯಾಕ್ಟ್ರಿಗಳಿಗೆ. ಒಂದು ಫ್ಯಾಕ್ಟ್ರಿಗೆ 1 ವರ್ಷಕ್ಕೆ 5 ಲಕ್ಷ ವಾಟರ್ ಲಿಫ್ಟಿಂಗ್ ಸೆಸ್ ಅಂತ. ಈ ಸರ್ಕಾರ ಬಂದ ತಕ್ಷಣ 5 ಲಕ್ಷ ಇದ್ದದನ್ನು ಏಕಾಏಕಿ 1 ಕೋಟಿ ಮಾಡಿಬಿಟ್ಟಿದೆ. ಇದನ್ನೆಲ್ಲ ಬೇಡಿಕೆಗಳನ್ನು ಇಡ್ತಾ ಇದ್ದಾರೆ, 1 ಕೋಟಿ ಮಾಡಿಟ್ಟಿದ್ದಾರೆ ಅದನ್ನು. ಇದನ್ನೆಲ್ಲ ವಾಪಸ್ ತಗೋಬೇಕು ಅಂತ. MSP ದರ ಹೆಚ್ಚಳಕ್ಕೆ ಬಹಳ ಹಿಂದೆನೇ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದೀನಿ. ಆದರೆ ಇಲ್ಲಿ ತನಕ ಕೇಂದ್ರ ಸರ್ಕಾರ MSP ಜಾಸ್ತಿ ಮಾಡಿಲ್ಲ. ರಾಜ್ಯ ಪ್ರತಿನಿಧಿಸುವ ಕೇಂದ್ರದ ಮಂತ್ರಿಗಳು ಕಬ್ಬು ಬೆಳೆಗಾರರಿಗೆ MSP ದರ ಹೆಚ್ಚಿಸೋದಕ್ಕೆ ಸಹಕಾರ ಕೊಟ್ಟಿಲ್ಲ ಅಂದರು. ಬೇಕಿದ್ರೆ ಸರ್ಕಾರನೇ ನಮ್ಮ ಫ್ಯಾಕ್ಟ್ರಿಗಳನ್ನು ನಡೆಸ್ಕೊಂಡು ಹೋಗಲಿ ಅಂತ ಮಾಲೀಕರು ಹೇಳಿದ್ರು. ಸಕ್ಕರೆ ಕಾರ್ಖಾನೆ ನಡೆಸೋದು ನೀವು ಹೇಳುವಷ್ಟೇ ಕಷ್ಟ ಆಗಿದ್ದರೆ 1 ಕಾರ್ಖಾನೆ ಇದ್ದವ್ರು 2-3 ಕಾರ್ಖಾನೆ ಹೆಂಗೆ ಮಾಡ್ತಿದ್ದಾರೆ ಅಂತ ಸಿದ್ದರಾಮಯ್ಯನವ್ರು ಕೇಳಿತು. ಫ್ಯಾಕ್ಟ್ರಿಗಳು ಹಂಗೆ ಜಾಸ್ತಿ ಆಗ್ತಾನೆ ಇದ್ದಾವಲ್ಲ.
ಒಂದು ಫ್ಯಾಕ್ಟ್ರಿ ಶುರು ಮಾಡಿದ್ರಿ, ಆಮೇಲೆ 2 ಫ್ಯಾಕ್ಟ್ರಿ ಅದು 3 ಫ್ಯಾಕ್ಟ್ರಿ ಅದು, ಅಷ್ಟು ಲಾಸ್ ಆಗಿದ್ರೆ ಹೆಂಗೆ ಮಾಡ್ತಿದ್ರಿ ನೀವು ಅಂತ. ಅದಕ್ಕೆ ರೈತರ ಬೇಡಿಕೆಗೆ ತಕ್ಕಂತೆ ದುಡ್ಡು ಕೊಡೋದು ಕಷ್ಟ ಆಗಿದೆ, ನಮಗೆ ರಾಜ್ಯ ಸರ್ಕಾರ ಕೂಡ ನೆರವಿಗೆ ಬರಬೇಕು ಅಂತ ಫ್ಯಾಕ್ಟ್ರಿ ಮಾಲೀಕರು ಹೇಳಿದ್ರು. ಶಿವಾನಂದ ಪಾಟೀಲ್ ಸಕ್ಕರೆ ಸಚಿವರು ಹೇಳಿದ್ರು, ಹಾಗಾದರೆ ನೀವೆಲ್ಲರೂ ಒಟ್ಟಾಗಿ ಮಾಧ್ಯಮಗಳ ಎದುರು ಮೊದಲು ಸತ್ಯ ಹೇಳಿ, ಕೇಂದ್ರದ ಕಾರಣದಿಂದ ಈ ಸಮಸ್ಯೆ ಆಗ್ತಾ ಇದೆ ಅನ್ನುವ ಹೇಳಿಕೆಯನ್ನು ಮೀಡಿಯಾದ ಮುಂದೆ ನೀವು ಕೊಡಬೇಕು ಮತ್ತು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀಬೇಕು ಅಂದರು. ಸಿದ್ದರಾಮಯ್ಯನವರು ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು MSP ದರ ಹೆಚ್ಚಿಸೋದಕ್ಕೆ ಬರೆದಂಥ ಪತ್ರವನ್ನು ಫ್ಯಾಕ್ಟ್ರಿ ಮಾಲೀಕರಿಗೆ ತೋರಿಸಿದ್ರು. ಈ ಪತ್ರದಂತೆ ನಾವು ಕೂಡ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕೋಣ ಅಂತ ಅಂದರು. 3,300 ರೂಪಾಯಿ ಬೆಳಗಾವಿಯ ರೈತರು ಸಂಭ್ರಮ ಪಟ್ಟರು. 3,250 ರೂಪಾಯಿ ಫ್ಯಾಕ್ಟ್ರಿಯವರು ಕೊಡ್ತಾರೆ, 50 ರೂಪಾಯಿ ನಾವು ಕೊಡ್ತೀವಿ ಅಂತ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿದ್ರು. ಫ್ಯಾಕ್ಟ್ರಿ ಮಾಲೀಕರ ಸಂಘದ ಅಧ್ಯಕ್ಷರು ಬಂದು ಹೇಳಿದ್ರು 3,200 ರೂಪಾಯಿಗಷ್ಟೇ ನಾವು ಒಪ್ಕೊಂಡಿದ್ದೀವಿ ಅಂತ. 3,200 ರೂಪಾಯಿಗಾದರೂ ಒಪ್ಕೊಂಡ್ಬಿಟ್ಟಿದ್ದಾರಾ ಅಂದರೆ ಇಲ್ಲ, ಅವರು ಒಪ್ಕೊಂಡಿರೋದು 3,100 ರೂಪಾಯಿ ಕೊಡೋದಕ್ಕೆ. 3,100 ರೂಪಾಯಿ ಕೊಡೋದಕ್ಕೆ ಫ್ಯಾಕ್ಟ್ರಿ ಮಾಲೀಕರು ಒಪ್ಕೊಂಡಿರೋದು. ಇನ್ನು 100 ರೂಪಾಯಿ ಕೊಡಬೇಕು ಅಂದರೆ ಕೆಲವು ಕಂಡೀಷನ್ಸ್ ಇದಾವೆ ಅವ್ರದ್ದು. ಆ ಕಂಡೀಷನ್ಗಳಿಗೆ ರಾಜ್ಯ ಸರ್ಕಾರ ಒಪ್ಪಿಕೊಂಡ್ರೆ ಇನ್ನು 100 ರೂಪಾಯಿ ಕೊಡ್ತಾರಂತೆ. ಏನೇನು ಕಂಡೀಷನ್ನು? ಶುಗರ್ ಫ್ಯಾಕ್ಟ್ರಿಗಳಲ್ಲಿ ಉತ್ಪಾದನೆಯಾಗುವ ವಿದ್ಯುತ್ ಖರೀದಿಗೆ 1 ಯೂನಿಟ್ಗೆ 6 ರೂಪಾಯಿ ಹಂಗೆ ಪವರ್ ಪರ್ಚೇಸ್ ಅಗ್ರಿಮೆಂಟ್ ರಾಜ್ಯ ಸರ್ಕಾರ ಮಾಡ್ಕೋಬೇಕು. 6 ರೂಪಾಯಿಗೆ 1 ಯೂನಿಟ್ ವಿದ್ಯುತ್ ಖರೀದಿ ಮಾಡಬೇಕು. ಅಂದರೆ ಇಯರ್ ಆನ್ ಇಯರ್ 2 to 5% ಇನ್ಕ್ರೀಸ್ ಆಗ್ತಾ ಹೋಗುತ್ತದು. ಮಹಾರಾಷ್ಟ್ರ ಸರ್ಕಾರ 6 ರೂಪಾಯಿ 30 ಪೈಸೆಗೆ ವಿದ್ಯುತ್ ಖರೀದಿ ಮಾಡುವ ಒಪ್ಪಂದವನ್ನು ಶುಗರ್ ಫ್ಯಾಕ್ಟ್ರಿಗಳ ಜೊತೆಗೆ ಮಾಡ್ಕೊಂಡಿದೆ. ನೀವು 6 ರೂಪಾಯಿಗೆ ತಗೊಳ್ಳಿ ಅಂತಾರೆ ಅವರು. 6 ರೂಪಾಯಿಗೆ ನೀವು ಖರೀದಿ ಮಾಡಿ. 10 ವರ್ಷದ ಅಗ್ರಿಮೆಂಟು. ಇಯರ್ ಆನ್ ಇಯರ್ 2 to 5% ಇನ್ಕ್ರೀಸ್ ಆಗ್ತಾ ಹೋಗಬೇಕು ಅಂತ. ವಾಟರ್ ಲಿಫ್ಟಿಂಗ್ ಸೆಸ್ ಬಗ್ಗೆ ಹೇಳ್ತಾ ಇದ್ದೆ ನಾನು. ನದಿ ನೀರನ್ನು ಬಳಸಿಕೊಂಡಿದ್ದಕ್ಕೆ ಒಂದು ಫ್ಯಾಕ್ಟ್ರಿಗೆ 1 ವರ್ಷಕ್ಕೆ 5 ಲಕ್ಷ ರೂಪಾಯಿ ಸೆಸ್ ಆಗ್ತಾ ಇದ್ರು. ಸಿದ್ದರಾಮಯ್ಯನವರ ಸರ್ಕಾರ ಬಂದ ಮೇಲೆ 5 ಲಕ್ಷ ರೂಪಾಯಿ ಇದ್ದಿದ್ದನ್ನು 1 ಕೋಟಿ ರೂಪಾಯಿ ಮಾಡಿದೆ. ಆ ನಿರ್ಧಾರದಿಂದ ಹಿಂದೆ ಸರಿಬೇಕು, 5 ಲಕ್ಷ ಮಾತ್ರ ಹಾಕಬೇಕು. 60 ಪೈಸೆ ಇವರು ತಯಾರಿಸುವ ವಿದ್ಯುತ್ಗೆ 1 ಯೂನಿಟ್ಗೆ 60 ಪೈಸೆ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ಇದು ಪ್ರಪೋಸಲ್ ಬಂದಿರೋದು ರಾಜ್ಯ ಸರ್ಕಾರದಿಂದ, 60 ಪೈಸೆ ಟ್ಯಾಕ್ಸ್ ಹಾಕಿರೋದು ಅಂತ. ಅದನ್ನು ವಾಪಸ್ ತಗೋಬೇಕು, ಆ ನಿರ್ಧಾರ ವಾಪಸ್ ತಗೋಬೇಕು. ಫ್ಯಾಕ್ಟ್ರಿಯಿಂದ ಫ್ಯಾಕ್ಟ್ರಿಗೆ ಉತ್ತರ ಪ್ರದೇಶದಲ್ಲಿ, ಮಹಾರಾಷ್ಟ್ರದಲ್ಲಿ, ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲಿ ಮಿನಿಮಮ್ 25 ಕಿಲೋಮೀಟರ್ ಡಿಫ್ರೆನ್ಸ್ ಇರಬೇಕು ಅಂತಿದೆ ಒಂದು ಫ್ಯಾಕ್ಟ್ರಿಯಿಂದ ಇನ್ನೊಂದು ಫ್ಯಾಕ್ಟ್ರಿಗೆ. ಕರ್ನಾಟಕದಲ್ಲಿ ಅದು 15 ಕಿಲೋಮೀಟರ್ ಇದೆ. 15 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇನ್ನೊಂದು ಫ್ಯಾಕ್ಟ್ರಿ ಓಪನ್ ಆಗ್ಬೋದು, ಮತ್ತು 15 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇನ್ನೊಂದು ಫ್ಯಾಕ್ಟ್ರಿ ಓಪನ್ ಆಗ್ಬೋದು. ಉಳಿದೆಲ್ಲ ರಾಜ್ಯಗಳಲ್ಲಿ ಇರುವಂತೆ ಅದನ್ನು 25 ಕಿಲೋಮೀಟ್ರಿಗೆ ಮಾಡಬೇಕು. ಅಂದರೆ ಆ ಸರೌಂಡಿಂಗಲ್ಲಿ ಬೆಳೆಯುವ ಕಬ್ಬು ಅದೇ ಫ್ಯಾಕ್ಟ್ರಿಗೆ ಬರಬೇಕು. ಕಬ್ಬಿನ ಪ್ರೊಕ್ಯೂರ್ಮೆಂಟಿಗೆ ಫ್ಯಾಕ್ಟ್ರಿಗಳ ಮಧ್ಯದಲ್ಲಿ ಕಾಂಪಿಟೇಷನ್ ಆಗಬಾರ್ದು. 25 ಕಿಲೋಮೀಟ್ರಿಗೆ ಅದನ್ನು ಮಾಡಿ ಅಂತ. ಇಷ್ಟು ಕಂಡೀಷನ್ಗಳಿಗೆ ರಾಜ್ಯ ಸರ್ಕಾರ ಒಪ್ಪಿಕೊಂಡ್ರೆ ಇನ್ನು 100 ರೂಪಾಯಿ ಸೇರಿಸಿ 3,200 ರೂಪಾಯಿ ಮಾಡಿ ಕೊಡ್ತೀವಿ ಅಂತ ಫ್ಯಾಕ್ಟ್ರಿ ಮಾಲೀಕರು ಹೇಳಿರೋದು. 3,250ಕ್ಕಂತೂ ಅವ್ರು ಒಪ್ಕೊಂಡಿದ್ದಾರೆ ಅಂತ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಅದರ ಆಧಾರದ ಮೇಲೆ ಸಂಭ್ರಮಾಚರಣೆಗಳನ್ನು ನಡೆದಿದ್ದಾವೆ. ಅದರ ಬಗ್ಗೆ ಕ್ಲಾರಿಫಿಕೇಷನ್ನು ನಾಳೆ ಬರಬೇಕು. ಟೋಟಲ್ಲು ಕರ್ನಾಟಕದಲ್ಲಿ 5,60,00,000 ಟನ್ ಕಳೆದ ವರ್ಷ ಕ್ರಷ್ ಆಗಿದೆ ಶುಗರ್ ಫ್ಯಾಕ್ಟ್ರಿಗಳಲ್ಲಿ. 5,60,00,000 ಟನ್. ಫ್ಯಾಕ್ಟ್ರಿಗಳವರ ಪ್ರಕಾರ 1 ಟನ್ಗೆ ಎಷ್ಟು ಇನ್ಕಮ್ ಬರುತ್ತೆ? ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಟೆಕ್ನಾಲಜಿ ಆಫ್ ದ್ಯಾಟ್ ಫ್ಯಾಕ್ಟ್ರಿ. ಹೊಸದಾಗಿ ಶುರುವಾಗಿರುವ ಫ್ಯಾಕ್ಟ್ರಿಗಳು ಹೊಸ ಟೆಕ್ನಾಲಜಿ ಇಟ್ಕೊಂಡಿದ್ದಾವೆ. ಅವರು ಬೇರೆ ಬೇರೆ ಬೈ ಪ್ರಾಡಕ್ಟ್ಗಳನ್ನು ಮಾಡ್ತಾರೆ. ಕಬ್ಬಿನಿಂದ ಬೇರೆ ಬೇರೆ ವಸ್ತುಗಳನ್ನು ಉತ್ಪಾದನೆ ಮಾಡ್ತಾರೆ. ಏನೇ ಮಾಡಿದ್ರೂ ಫ್ಯಾಕ್ಟ್ರಿಗಳ ಲೆಕ್ಕಾಚಾರ 5,400 ರೂಪಾಯಿಗಿಂತ 1 ರೂಪಾಯಿನೂ ಜಾಸ್ತಿ ಗಳಿಸೋದಕ್ಕಾಗೋದಿಲ್ಲ 1 ಟನ್ ಕಬ್ಬಿನ. ಇದು ಫ್ಯಾಕ್ಟ್ರಿಗಳ ಕ್ಯಾಲ್ಕುಲೇಷನ್ ನಾನು ಹೇಳ್ತಾ ಇರೋದು. 5,400 ರೂಪಾಯಿ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್. ಬರೀ ಶುಗರ್ ಮಾತ್ರ ತಯಾರಿಸುತ್ತೆ ಅನ್ನುವ ಫ್ಯಾಕ್ಟ್ರಿ 4,700 ರೂಪಾಯಿಯನ್ನು ಗಳಿಸುತ್ತೆ 1 ಟನ್ನಿಂದ. ಅದರಲ್ಲಿ ರೈತರಿಗೆ ಎಷ್ಟು ಕೊಡಬೇಕು ಹೇಳಿ ಅಂತಾರೆ ಅವರು. ಅಂದರೆ ಶುಗರು, ಮೊಲಾಸಸ್ಸು, ವಿದ್ಯುತ್ತು, ಬೇರೆ ಬೇರೆ ಬೈ ಪ್ರಾಡಕ್ಟ್ ಎಲ್ಲವನ್ನೂ ಮಾಡಿ ಹೊಸ ಟೆಕ್ನಾಲಜಿ ಇಟ್ಕೊಂಡ್ರೆ ಅಪ್ ಟು 5,400 ತನಕ ಗಳಿಸಬಹುದು. ಅದಕ್ಕಿಂತ ಜಾಸ್ತಿ ಗಳಿಸೋದಕ್ಕಾಗೋದಿಲ್ಲ ಅಂತಾರೆ ಅವರು. ಅದರಲ್ಲಿ ಈ ಸಿದ್ದರಾಮಯ್ಯನವರು ರೈತರ ಜೊತೆಗೆ ಮಾತಾಡುವಾಗ ಅದನ್ನೇ ಹೇಳಿದ್ರು. ಸಮಸ್ಯೆ ಅಷ್ಟೂ ಆಗಿರೋದು ಕೇಂದ್ರ ಸರ್ಕಾರದಿಂದ, ನೀವು ಜಗಳ ನಮ್ಮ ಜೊತೆಗೆ ಯಾಕೆ ಮಾಡ್ತಿದ್ದೀರಿ ಅಂತಾರೆ ಅವರು. ಒಂದು
ಎಷ್ಟು ಲಕ್ಷ ಮೆಟ್ರಿಕ್ ಟನ್ ಭಾರತದಿಂದ ಹೊರಗೆ ಎಕ್ಸ್ಪೋರ್ಟ್ ಆಗಬೇಕು, ಡಿಸಿಷನ್ ಕೇಂದ್ರ ಸರ್ಕಾರ ಮಾಡುತ್ತೆ. 10 ಲಕ್ಷ ಮೆಟ್ರಿಕ್ ಟನ್ ಮಾತ್ರ ಎಕ್ಸ್ಪೋರ್ಟ್ ಆಗಬೇಕು ಅಂದಿದ್ದಾರೆ ಅವರು. MSP ದರ ನಿಗದಿ ಕೇಂದ್ರ ಸರ್ಕಾರ ಮಾಡುತ್ತೆ. FRP ನಿಗದಿ ಕೇಂದ್ರ ಸರ್ಕಾರ ಮಾಡುತ್ತೆ. ಎಥನಾಲ್ ಎಷ್ಟು ನೀವು ಖರೀದಿ ಮಾಡಬೇಕು ಕೇಂದ್ರ ಸರ್ಕಾರ ನಿರ್ಧಾರ ಮಾಡುತ್ತೆ. ಈ ಎಲ್ಲ ಕಾರಣಗಳಿಗಾಗಿ ಕಬ್ಬಿಗೆ ಬೆಲೆ ಸಿಗ್ತಾ ಇಲ್ಲ, ನೀವ್ಯಾಕೆ ರಾಜ್ಯ ಸರ್ಕಾರನ ದೂಷಣೆ ಮಾಡ್ತಾ ಇದ್ದೀರಿ ಅಂತ ಸಿದ್ದರಾಮಯ್ಯನವರು ರೈತ ಮುಖಂಡರ ಜೊತೆಗಿನ ಮಾತುಕತೆಯಲ್ಲಿ ಕೇಳಿದ್ರು. ನೀವು ಕೇಂದ್ರ ಸರ್ಕಾರದ ಜೊತೆಗೆ ಮಾತಾಡಬೇಕು, ಇದನ್ನು ಕೇಂದ್ರ ಸರ್ಕಾರದ ಜೊತೆಗೆ ಮಾತಾಡಬೇಕು ಅಂತ. ಇದರಲ್ಲಿ ಎಥನಾಲ್ ಈಸ್ ಅ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್. ಇಟ್ಸ್ ಅ ಥಿಂಗ್ ಆಫ್ ಫ್ಯೂಚರ್. ಕಬ್ಬಿನಿಂದ ಎಥನಾಲ್ ತಯಾರು ಮಾಡ್ತಾರೆ. ಆ ಎಥನಾಲ್ ಫ್ಯೂಯಲ್ ಆಗಿ ಬಳಕೆ ಆಗುತ್ತೆ. ಭಾರತ ಒಂದು ಗುರಿ ಇಟ್ಕೊಂಡಿತ್ತು, 30% ಎಥನಾಲ್ ಮಿಕ್ಸಿಂಗನ್ನು 2030 30 ಅಷ್ಟೊತ್ತಿಗೆ ರೀಚ್ ಆಗಬೇಕು ಅಂತ. ಅಂದರೆ 2030 ವೇಳೆಗೆ ಭಾರತದಲ್ಲಿ ಪೆಟ್ರೋಲಿಗೆ 30% ಎಥನಾಲ್ ಮಿಕ್ಸ್ ಆಗಬೇಕು ಅಂತ. ಆ ಗುರಿ ಸಾಧಿಸುವುದಕ್ಕೆ ನಾವು ಎಷ್ಟು ಎಫರ್ಟ್ ಹಾಕಿ ಎಷ್ಟು ಕೆಲಸ ಮಾಡಿಬಿಟ್ವಿ ಅಂತಂದರೆ, ಅಂದುಕೊಂಡಿದ್ದಕ್ಕಿಂತ ಮುಂಚೆನೇ 20% ರೀಚ್ ಆಗಿಬಿಟ್ಟಿದ್ದೀವಿ ನಾವು. 20% ರೀಚ್ ಆಗಿಬಿಟ್ಟಿದ್ದೀವಿ. ಇನ್ನೂ 5 ವರ್ಷ ಇದೆ 10% ಜಾಸ್ತಿ ಆಗೋದಕ್ಕೆ. 20%ಗಿಂತ ಜಾಸ್ತಿ ಮಿಕ್ಸ್ ಮಾಡೋದಕ್ಕೆ ಅವಕಾಶ ಕೇಂದ್ರ ಸರ್ಕಾರ ಈಗ ಕೊಡಬಹುದು. ಅಂದರೆ ಗುರಿ ಆಯ್ತಪ್ಪ, 2030 ವೇಳೆಗೆ 30% ಮಿಕ್ಸ್ ಮಾಡಬೇಕು ಅಂತಿದೆಯಲ್ಲ, ಅದನ್ನ 2026 27 ಸಾಧಿಸ್ಬಿಟ್ರೆ ಏನಾಗುತ್ತೆ? ಅದಕ್ಕೆ ತಕ್ಕನಾದಂಥ ಇದು ನಾನು ಪ್ಯೂರ್ಲಿ ಹೇಳ್ತಾ ಇರೋದು ಆಟೋಮೊಬೈಲ್, ಅಂದರೆ ಕಾರು, ಬೈಕು, ಆ ಥರದ್ದು, ಪೆಟ್ರೋಲ್ ಮೇಲೆ ಓಡುವಂಥದ್ದು. ಅದಕ್ಕೆ ಕಂಪ್ಯಾಟಿಬಲ್ ಆದಂಥ ಎಂಜಿನ್ಗಳು ನಮ್ಮಲ್ಲಿದ್ದಾವ. ಆ ಎಂಜಿನ್ಗಳು ಬೇಕಲ್ಲ, ಅದಕ್ಕೆ ಸೂಕ್ತವಾದಂಥ ಎಂಜಿನ್ಗಳು ಬೇಕು. ಸೂಕ್ತವಲ್ಲದ ಎಂಜಿನ್ಗಳಿಗೆ ಹಾಕಿದ್ರೆ ಎಂಜಿನ್ ಪರ್ಫಾರ್ಮೆನ್ಸ್ ಕಡಿಮೆ ಆಗುತ್ತೆ, ಮೈಲೇಜ್ ಕಡಿಮೆ ಆಗುತ್ತೆ ಅಂತ ಆಟೋಮೊಬೈಲ್ ಇಂಡಸ್ಟ್ರಿಯಿಂದ ಒಂದು ಕ್ಯಾಂಪೇನ್ ರೀತಿಯಲ್ಲಿ ಶುರುವಾಗ್ಬಿಡ್ತು. ಎಥನಾಲ್ ಮಿಶ್ರ ಮಾಡಿರುವಂಥ ಪೆಟ್ರೋಲನ್ನು ಹಾಕಿದ್ರೆ ಎಂಜಿನ್ ಹಾಳಾಗ್ಬಿಡುತ್ತೆ, ಮೈಲೇಜ್ ಕಡಿಮೆ ಆಗಿಬಿಡುತ್ತೆ ಅಂತ. ಅದು ಒಂದು ಪಾಡಿಗೆ ಅದು ನಡೀತು. ಈಗ 2030ಕ್ಕೆ ಇಟ್ಕೊಂಡಂಥ ಗುರಿಯನ್ನು ನಾವು 2026ಕ್ಕೆ ಮುಂದಿನ ವರ್ಷನೇ ಈಡೇರಿಸ್ಬಿಡ್ಬೋದು. ಅದನ್ನು ಯಾಕೆ ಮಾಡ್ತಿಲ್ಲ ಅಂತ ಶುಗರ್ ಫ್ಯಾಕ್ಟ್ರಿಗಳವ್ರದ್ದು ಒಂದು ಬೇಡಿಕೆ. ಅದರ ಜೊತೆಗೆ ಬ್ರೆಜಿಲ್ನಲ್ಲಿ, ಥೈಲ್ಯಾಂಡ್ನಲ್ಲಿ, ಕೆಲವು ಯುರೋಪಿಯನ್ ದೇಶಗಳಲ್ಲಿ ಪ್ಯೂರ್ಲಿ ಎಥೆನಾಲ್ ಮೇಲೆಯೇ ಓಡುವಂಥ ಎಂಜಿನ್ಗಳು ಬಂದಿದ್ದಾವೆ. ಅದಕ್ಕೆ ಪೆಟ್ರೋಲ್ ಹಾಕಬೇಕಾಗಿಲ್ಲ, ಡೀಸೆಲ್ ಹಾಕಬೇಕಾಗಿಲ್ಲ, ಪ್ಯೂರ್ ಎಥೆನಾಲ್ ಹಾಕ್ಬಿಡೋದು. ಆ ಎಂಜಿನ್ಗಳು ಭಾರತಕ್ಕೆ ಬಂದರೆ ಕಬ್ಬಿಗೆ ಇನ್ನೂ ಒಳ್ಳೆ ಬೆಲೆ ಕೊಡ್ಬೋದು, ಎಥೆನಾಲ್ ತಯಾರಾಗ್ಬಿಡುತ್ತೆ. ಅಲ್ಲಿ ಸಮಸ್ಯೆ ಏನು ಅಂದರೆ, ಆ ಎಂಜಿನ್ ಉತ್ಪಾದನೆಗೆ 2.5 ಲಕ್ಷ ಎಕ್ಸ್ಟ್ರಾ ಖರ್ಚಾಗುತ್ತೆ ಪ್ರೆಸೆಂಟ್ ಎಂಜಿನ್ಗಿಂತ. ನೀವು ಕಾರಿಗೆ ಅಂತ ತಗೊಂಡ್ರೆ 2.5 ಲಕ್ಷ ಜಾಸ್ತಿ ಆಗುತ್ತೆ. ಅದಕ್ಕೆ 2.5 ಲಕ್ಷ ಕಾರಿನ ಎಂಜಿನ್ ಬೆಲೆ ಜಾಸ್ತಿ ಆದರೆ ಕಾರಿನ ರೇಟ್ 2.5 ಲಕ್ಷ ಜಾಸ್ತಿ ಆಯಿತು. ಕಾರಿನ ಬೆಲೆ ಜಾಸ್ತಿ ಆದರೆ ಖರೀದಿ ಮಾಡೋರು ಹಿಂದೇಟು ಹಾಕ್ತಾರೆ ಅಂತ ಕಾರ್ ಮ್ಯಾನುಫ್ಯಾಕ್ಚರರ್ಗೆ ವರಿ ಇರೋದು. ಅವರು ಸರ್ಕಾರಕ್ಕೆ ಬೇಡಿಕೆ ಇಡ್ತಿದ್ದಾರೆ, ನೀವು ಒಂದು ಕಾರಿನ ಮೇಲಿನ GST ಕಡಿಮೆ ಮಾಡಿ. ಆವಾಗ ಪೆಟ್ರೋಲ್ ಮೇಲೆ ಓಡುವ ಕಾರು, ಎಥೆನಾಲ್ ಮೇಲೆ ಓಡುವ ಕಾರು ಎರಡು ಈಕ್ವಲ್ ರೇಟಿಗೆ ಬರ್ತವೆ. ನೀವು ಟ್ಯಾಕ್ಸ್ ಕಡಿಮೆ ಮಾಡಿಬಿಡಿ ಅದರ ಮೇಲೆ, ಆವಾಗ ನಾವು ಉತ್ಪಾದನೆ ಮಾಡ್ತೀವಿ ಅಂತ ಅಲ್ಲಿಗೆ ಸ್ಟ್ರಕ್ ಆಗಿದೆ. ಅದು ಈಗಾಗಲೇ ಬ್ರೆಜಿಲ್ನಲ್ಲಿ ಆ ಕಾರುಗಳು ಓಡ್ತಾ ಇದ್ದಾವೆ, ಥೈಲ್ಯಾಂಡ್ನಲ್ಲಿ ಓಡ್ತಾ ಇದ್ದಾವೆ, ಕೆಲವು ಯುರೋಪಿಯನ್ ದೇಶಗಳಲ್ಲಿ ಓಡ್ತಾ ಇದ್ದಾವೆ. ಭಾರತಕ್ಕೆ ಅಂಥ ಗಾಡಿಗಳು ಬರಲಿ, ಪ್ಯೂರ್ಲಿ ಎಥನಾಲ್ ಮೇಲೆ ಓಡಲಿ. ಆವಾಗ ತಯಾರಾಗುವ ಅಷ್ಟು ಎಥನಾಲ್ ಇಲ್ಲೇ ಕನ್ಸ್ಯೂಮ್ ಆಗುತ್ತೆ. 2.5 ಲಕ್ಷದ ಅಡಿಷ್ನಲ್ ಕಾಸ್ಟು ಸ್ಟ್ರಕ್ ಆಗಿ ಕೂತ್ಕೊಂಡಿದೆ. ಇನ್ನು ಎಥೆನಾಲು, ಮೊನ್ನೆ ಅದೊಂದು ಫ್ಯಾಕ್ಚುಯಲ್ ಎರರ್ ಆಗಿದ್ದು. ಕಬ್ಬಿನಿಂದ ಸಕ್ಕರೆ ಮತ್ತು ಎಥೆನಾಲ್ ಒಟ್ಟೊಟ್ಟಿಗೆ ಉತ್ಪಾದನೆ ಮಾಡೋದಕ್ಕಾಗೋದಿಲ್ಲ. ಒಂದು ಸಕ್ಕರೆ ಮಾಡೋಕ್ಕೆ ಬಿಡಬೇಕು, ಇಲ್ಲ ಎಥೆನಾಲ್ ಮಾಡೋಕ್ಕೆ ಬಿಡಬೇಕು. ಎಥೆನಾಲ್ ಮಾಡಿದ್ರೆ ಬೇರೆ ಬೇರೆ ರೇಟ್ನಲ್ಲಿ ಖರೀದಿ ಮಾಡುತ್ತೆ ಕೇಂದ್ರ ಸರ್ಕಾರ. ಒಂದು 48 ರೂಪಾಯಿ, ಒಂದು 56 ರೂಪಾಯಿ, ಒಂದು 65 ರೂಪಾಯಿ, ಡಿಪೆಂಡಿಂಗ್ ಆನ್ ಕ್ವಾಲಿಟಿ ಆಫ್ ಇಟ್. ಆ ಡೀಟೇಲ್ಸಿಗೆ ಹೋಗೋದು ಬೇಡ. ಒಟ್ಟಿನಲ್ಲಿ ಕಬ್ಬಿನಲ್ಲಿ ಮಾಡಿರುವ ಎಥನಾಲನ್ನು, ಒಟ್ಟಾರೆ ಎಥನಾಲನ್ನು ಖರೀದಿ ಮಾಡ್ತಾರೆ. ಕಬ್ಬಿನಲ್ಲಿ ಮಾಡಿರುವ ಎಥನಾಲ್ನ 40% ಅಥವಾ ಕಬ್ಬಿನಲ್ಲಿ ಮಾಡಿರುವ ಎಥನಾಲ್ 60%, ಮೆಕ್ಕೆಜೋಳದಲ್ಲಿ ಮಾಡಿರುವ ಎಥನಾಲ್ ಒಂದು ಬರುತ್ತೆ. ಮೆಕ್ಕೆಜೋಳ, ಅದರಿಂದನೂ ಬಹಳ ಒಳ್ಳೆಯ ಎಥನಾಲ್ ತಯಾರಾಗುತ್ತೆ. ಅದರಲ್ಲಿ ಅಂದರೆ ಒಂದು ರೇಷಿಯೋ ಮಾಡಿದೆ ಕೇಂದ್ರ ಸರ್ಕಾರ, 40-60%. ಅಂದರೆ ಕಬ್ಬು ಬೆಳೆಗಾರರಿಗೂ ಸಹಾಯ ಆಗಬೇಕು, ಮೆಕ್ಕೆಜೋಳ ಬೆಳೆದವ್ರಿಗೂ ಸಹಾಯ ಆಗಬೇಕು ಅಂತ. ಮೆಕ್ಕೆಜೋಳ ಈಗ ಕ್ಯಾಚಿಂಗ್ ಅಪ್ ಎಥನಾಲ್ ಟೆಕ್ನಾಲಜಿ. ಅದು ಭಾರತದಲ್ಲಿ ಎಥನಾಲ್ ಇಂಡಸ್ಟ್ರಿಗೆ ಕೊಟ್ಟ ಪ್ರೋತ್ಸಾಹ ಹೆಂಗಿತ್ತು ಅಂದರೆ, ವಿಪರೀತ ಎಥನಾಲ್ ಪ್ರೊಡಕ್ಷನ್ ಆಗ್ತಾ ಇದೆ, ಅಷ್ಟು ಕನ್ಸ್ಯೂಮ್ ಆಗ್ತಾ ಇಲ್ಲ.
ಅಷ್ಟು ಕನ್ಸ್ಯೂಮ್ ಆಗ್ತಿಲ್ಲ. ಆಯ್ತಪ್ಪ, ಹಂಗಿದ್ರೆ ಎಕ್ಸ್ಟ್ರಾ ಎಥನಾಲ್ ತಯಾರು ಮಾಡ್ತೀವಿ, ಅದನ್ನ ಎಕ್ಸ್ಪೋರ್ಟ್ ಮಾಡಿಬಿಡೋಣ, ಹೊರಗಿನ ದೇಶಕ್ಕೆ ಕಳಿಸ್ಬಿಡೋಣ ಅದನ್ನ. ಅಂದರೆ ಬೇರೆ ಬೇರೆ ದೇಶಗಳಲ್ಲಿ ಎಥನಾಲ್ನ ಕಾಸ್ಟ್ ಆಫ್ ಪ್ರೊಡಕ್ಷನ್ ಭಾರತದ ಕಾಸ್ಟ್ ಆಫ್ ಪ್ರೊಡಕ್ಷನ್ಗಿಂತಲೂ ಕಡಿಮೆ ಇದೆ. ಕಡಿಮೆ ರೇಟ್ನಲ್ಲಿ ಅವರು ಎಥನಾಲ್ ತಯಾರು ಮಾಡ್ತಾರೆ. ಭಾರತದ ಎಥನಾಲ್ ಯಾರೂ ತಗೊಳ್ಳೋದಿಲ್ಲ, ಯಾಕಂದರೆ ಬೇರೆ ದೇಶಗಳಿಗೆ ಕಡಿಮೆ ರೇಟ್ನಲ್ಲಿ ಇನ್ನೊಂದು ದೇಶ ಕೊಡುತ್ತೆ. ಬ್ರೆಜಿಲ್ನಲ್ಲಿ ಇನ್ನೂ ಕಡಿಮೆ ಇದೆ. ಬೇರೆ ಬೇರೆ ಕಾರಣ. ಒಂದು, ಅವರ ಲ್ಯಾಂಡ್ ಹೋಲ್ಡಿಂಗ್ ಜಾಸ್ತಿ, ಕೃಷಿ ಆಧುನಿಕವಾಗಿ ಮಾಡ್ತಾರೆ, ಪರ್ ಹೆಕ್ಟೇರ್ ಟನ್ನೇಜ್ ಜಾಸ್ತಿ ಬರುತ್ತೆ, ಅದರಿಂದ ಎಥನಾಲ್ ತೆಗೆಯುವಂಥ ಪ್ರಕ್ರಿಯೆ ಕೂಡ ಜಾಸ್ತಿ ಇದೆ ಮತ್ತು ಎಥನಾಲ್ನ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಆ ಕಾರಣಕ್ಕಾಗಿ ಅವರು ಕಡಿಮೆ ರೇಟಿಗೆ ಎಥನಾಲ್ ಉತ್ಪಾದನೆ ಮಾಡ್ತಾರೆ. ಭಾರತದಲ್ಲಿ ಎಥನಾಲ್ನ ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಇದೆ, ಎಕ್ಸ್ಪೋರ್ಟ್ ಮಾಡೋದಕ್ಕಾಗೋದಿಲ್ಲ, ಭಾರತದೊಳಗೆ ಕನ್ಸ್ಯೂಮ್ ಮಾಡಬೇಕು. ಅಷ್ಟು ಬೇಡಿಕೆ ಇನ್ನೂ ಜಾಸ್ತಿ ಆಗಿಲ್ಲ. ಜಾಸ್ತಿ ಆಗಬೇಕಂದ್ರೆ ಏನು ಮಾಡಬೇಕು? ಒಂದು, 20% ಎಥನಾಲ್ ಬ್ಲೆಂಡಿಂಗನ್ನು 30%ಗೆ ಮಾಡಬೇಕು. ಇನ್ನೊಂದು, ಎಥನಾಲ್ ಮೇಲೆಯೇ ಓಡುವಂಥ ವಾಹನಗಳು ಭಾರತದಲ್ಲಿ ಜಾಸ್ತಿ ಆಗಬೇಕು. ಮತ್ತೊಂದು, ಡೀಸೆಲ್ಗೆ ಕೂಡ 50% ಎಥನಾಲ್ ಮಿಕ್ಸ್ ಮಾಡಬಹುದು. ಡೀಸೆಲ್ಗೆ ಕೂಡ 2008-09 ಕರ್ನಾಟಕದಲ್ಲೇ ಆ ಪ್ರಯೋಗ ಆಯಿತು, ಬೆಂಗಳೂರಿನಲ್ಲೇ ಆ ಪ್ರಯೋಗ ಆಯಿತು, ಯಶಸ್ವಿಯಾಗಿ ಆ ಪ್ರಯೋಗ ಆಯಿತು. ಡೀಸೆಲ್ಗೆ 5% ಎಥನಾಲ್ ಮಿಕ್ಸಿಂಗು. ಅದಾದಮೇಲೆ ಅದು ಯಾಕೋ ಏನೋ ನಿಂತು ಬಿಡ್ತದೆ. ಅದು ಮತ್ತೆ ಶುರು ಆಗಬೇಕಾಗಿದೆ. ಡೀಸೆಲ್ಗೂ ಎಥನಾಲ್ ಮಿಕ್ಸ್ ಮಾಡಬಹುದಾ? ಏವಿಯೇಷನ್ ಫ್ಯೂಯಲ್, ವಿಮಾನಕ್ಕೆ ಬಳಸುವಂಥ ಫ್ಯೂಯಲ್, ಅದಕ್ಕೂ ಎಥನಾಲ್ ಮಿಕ್ಸಿಂಗ್ ಮಾಡುವ ಪಾಸಿಬಿಲಿಟಿ ಇದೆ. ಏವಿಯೇಷನ್ ಫ್ಯೂಯಲ್ಗೆ 5%. ಅದನ್ನು ಶುರು ಮಾಡಿದ್ರೆ ಎಥನಾಲ್ನ ಬೇಡಿಕೆ ಜಾಸ್ತಿ ಆಗುತ್ತೆ. ಆವಾಗ ರೈತರಿಗೆ ಇನ್ನಷ್ಟು ಒಳ್ಳೆ ಬೆಲೆ ಕೊಡಬಹುದು. ಇದು ಶುಗರ್ ಫ್ಯಾಕ್ಟ್ರಿಗಳವರ ವಾದ. ಇದು ಅದರ ಜೊತೆಗೆ ಕಬ್ಬಿನಿಂದ ಎಥನಾಲು, ಮೆಕ್ಕೆಜೋಳದಿಂದ ಎಥನಾಲು, ಇನ್ನೊಂದು ಹೊಸದು ಬಂದಿದೆ, ಸಿಹಿ ಜೋಳ ಅಂತ. ಅಂದರೆ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ರೊಟ್ಟಿ ಮಾಡುವ ಜೋಳ ಇದೆಯಲ್ಲ, ಅದರಲ್ಲೇ ಒಂದು ವೆರೈಟಿ ಸಿಹಿ ಜೋಳ ಅಂತ ಬರುತ್ತೆ. ಅದರಿಂದಲೂ ಎಥನಾಲ್ ಮಾಡಬಹುದು, ಪ್ರಾಫಿಟೇಬಲ್ ಆಗಿ ಮಾಡಬಹುದು. ಅದು 1 ಎಕರೆಗೆ 20-30 ಟನ್ ಬರುತ್ತೆ ಈಲ್ಡು. ಕಬ್ಬು 40 ಟನ್ ಬರುತ್ತೆ. ಕಬ್ಬಿನಿಂದ ಎಥನಾಲ್ ಜಾಸ್ತಿ ಉತ್ಪಾದನೆ ಮಾಡಬಹುದು, ಸಿಹಿ ಜೋಳದಿಂದ ಸ್ವಲ್ಪ ಕಡಿಮೆ ಆಗುತ್ತೆ. ಆದರೂ ಸಿಹಿ ಜೋಳವನ್ನು ಪ್ರಾಫಿಟೇಬಲ್ ಆಗಿ ಯಾಕೆ ಮಾಡಬಹುದು ಅಂದರೆ, ಸಿಹಿ ಜೋಳ ಕೇವಲ 100 ದಿನದ ಬೆಳೆ, ಕಬ್ಬು ಇಡೀ ವರ್ಷದ ಬೆಳೆ. ಅದು ನಿರಾಣಿಯವರ ಫ್ಯಾಕ್ಟ್ರಿಯಲ್ಲಿ ಒಂದು 500 ಎಕರೆಗೇನೋ ಒಂದು ಸ್ಯಾಂಪಲ್ ರೀತಿಯಲ್ಲಿ ಕೊಟ್ಟು ಅದನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಜೋಳದಿಂದಲೂ ಎಥನಾಲ್ ಉತ್ಪಾದನೆ ಆಗಬಹುದು. ಎಥನಾಲ್ನ ಪ್ರೊಡಕ್ಷನ್ನಿಗೆ ಸಮಸ್ಯೆ ಇಲ್ಲ, ಕನ್ಸಂಪ್ಷನ್ಗೆ ಸಮಸ್ಯೆ. ಸರ್ಕಾರಗಳ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಿದೆ. ಆ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ರೈತರ ಸಮಸ್ಯೆ ಇನ್ನಷ್ಟು ಬೇಗ ಬಗೆಹರಿಯುತ್ತೆ. ಇವತ್ತಿನ ಅಷ್ಟೂ ಚರ್ಚೆ ಬೆಳಗಾವಿ ಪ್ರತಿಭಟನೆ ಕೇಂದ್ರಿತ ಆಗಿತ್ತು. ಬೆಳಗಾವಿ ರೈತರಲ್ಲಿರಲಿಲ್ಲ. ಬೆಳಗಾವಿ ರೈತರ ಜೊತೆಗೆ ಮುಖ್ಯಮಂತ್ರಿಗಳು ಫೋನ್ನಲ್ಲಿ ಮಾತಾಡ್ತಿದ್ರು. ಕಲಬುರಗಿ ರೈತರ ನಮ್ಮ ಕತೆ ಏನು ಅಂತಾರೆ, ಬಾಗಲಕೋಟೆ ರೈತರ ನಮ್ಮ ಕತೆ ಏನು ಅಂತಾರೆ, ವಿಜಯಪುರದ ರೈತರ ನಮ್ಮ ಕತೆ ಏನು ಅಂತಾರೆ. ಯಾಕೆ ಇದನ್ನು ಎಲ್ಲ ಜಿಲ್ಲೆಗಳ ರೈತರಿಗೂ ಅನ್ವಯವಾಗುವಂತೆ ಒಂದು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂದರೆ, ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ರೀತಿಯ ರಿಕವರಿ ಇದೆ. ಈಲ್ಡ್ ರಿಕವರಿ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ರೀತಿ ಇದೆ. ಆ ರಿಕವರಿ ವಿಷಯದಲ್ಲಿ ಮೋಸ ನಡೀತಾ ಇದೆ ಅನ್ನುವ ಆರೋಪವನ್ನು ಕೂಡ ರೈತ ಮುಖಂಡರು ಇವತ್ತು ಮುಖ್ಯಮಂತ್ರಿಗಳಿಗೆ ಮಾಡಿದ್ರು. ಅದು ಬೇಸಿಕಲಿ ಪಾರದರ್ಶಕವಾಗಿಲ್ಲ, ಸಿಸ್ಟಮ್ ಟ್ರಾನ್ಸ್ಪರೆಂಟ್ ಆಗಿಲ್ಲ. ಅದು ತೂಕ ಮತ್ತು ರಿಕವರಿ ಎರಡು ವಿಷಯದಲ್ಲಿ ನಮಗೆ ಕ್ಲಾರಿಟಿ ಬೇಕು ಅಂತ ಹೇಳ್ತಾರೆ ರೈತರು. ಮಾಡಬೇಕಾಗಿರುವ ಕೆಲಸ ಅದು. ನಾವು ಹೇರ್ಕೊಂಡು ಹೋಗಿದ್ದ ಕಬ್ಬಿನ ಪ್ರಮಾಣವೇ ಒಂದು, ಫ್ಯಾಕ್ಟ್ರಿಗೆ ತಗೊಂಡೋಗಿ ತೂಕಕ್ಕೆ ಹಾಕಿದ್ರೆ ತುಂಬ ಕಡಿಮೆ ತೋರಿಸ್ಬಿಡ್ತಾರೆ ಅಂತ, ತುಂಬ ಕಡಿಮೆ ತೋರಿಸ್ಬಿಡ್ತಾರೆ. ರಿಕವರಿ ಹೆಂಗೆ ಡಿಸೈಡ್ ಆಗುತ್ತೆ? ಒಂದು ಸೀಸನ್ನಲ್ಲಿ ಅಷ್ಟೂ ಕಬ್ಬನ್ನು ನುರಿಸಿ ಟೋಟಲ್ ಎಷ್ಟು ಕಬ್ಬು ನುರಿಸಿದ್ವಿ, ಟೋಟಲ್ ಎಷ್ಟು ಸಕ್ಕರೆ ಪ್ರೊಡಕ್ಷನ್ ಆಯಿತು, ಅದನ್ನು ಡಿವೈಡ್ ಮಾಡಿ ಇಷ್ಟು ರಿಕವರಿ ಅಂತ ಹೇಳ್ತಾರೆ. ಬೆಳಗಾವಿ 11.25 ಇದೆ, ವಿಜಯಪುರ ಜಿಲ್ಲೆ 10% ಇದೆ, ಮಂಡ್ಯಕ್ಕೆ ಬಂದರೆ 9% ಆಗುತ್ತದು. ಇದನ್ನು ಅವ್ರ ಫ್ಯಾಕ್ಟ್ರಿ ಅವ್ರು ಹೇಳ್ತಾರೆ, ನಾವು ಕೇಳ್ತೀವಿ. ಫ್ಯಾಕ್ಟ್ರಿಗಳ ಮುಂದೆ ಒಂದು ಲ್ಯಾಬೊರೇಟರಿ ಮಾಡಿ, ಪ್ರತಿ ಲೋಡ್ ಕಬ್ಬು ಸ್ಯಾಂಪಲ್ ತಗೊಂಡು ಒಂದೊಂದು ಟೆಸ್ಟ್ ಮಾಡ್ಕೊಂಡು ಹೋಗಿ. ಕಬ್ಬಿನ ಕ್ವಾಲಿಟಿ ರೈತನಿಗೆ ಅಲ್ಲೇ ಗೊತ್ತಾಗಬೇಕು ಅನ್ನೋದೊಂದು ಬೇಡಿಕೆ ಇದೆ. ಜೊತೆಗೆ APMCಗಳ ಕಡೆಯಿಂದ ವೇ ಬ್ರಿಡ್ಜ್ಗಳನ್ನು ಮಾಡಬೇಕು ಅಂತ ಸರ್ಕಾರ ಅದಕ್ಕೇನೋ ಒಪ್ಕೊಂಡು ಹಂಗಿದೆ. ಹೊರಗಡೆನೇ ತೂಕ ಹಾಕಬೇಕು,
ಆಮೇಲೆ ಒಳಗಡೆ ಹಾಕಿ ತೂಕ ಮಾಡಲಿ. ಹೆಚ್ಚು ಕಡಿಮೆ ಬಂದರೆ ಯಾಕೆ ಕಡಿಮೆ ಆಯಿತು ಅಥವಾ ಯಾಕೆ ಜಾಸ್ತಿ ಆಯಿತು ರೈತ ಪ್ರಶ್ನೆ ಕೇಳಲಿ, ಉತ್ತರ ಕೊಡಲಿ. ಪ್ರಶ್ನೆ ಕೇಳಲಿ, ಉತ್ತರ ಕೊಡಲಿ. ಇದೆಲ್ಲವೂ ಚರ್ಚೆ ಆಗಿದೆ. ಇನ್ನೊಂದು ಕಡೆ ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್ ಅವರು ಇತ್ತೀಚೆಗೆ ನನ್ನನ್ನು ಮಿನಿಸ್ಟರ್ ಮಾಡಲೇಬೇಕು ಅಂತ ಹಕ್ಕೊತ್ತಾಯ ಮಾಡಿ ಮಾತನಾಡಿದ ಸುದ್ದಿಯನ್ನು ನೀವು ನೋಡಿದ್ರಿ. ಅವರ ನೇತೃತ್ವದಲ್ಲಿ ಒಂದು ಸಹಕಾರಿ ಸಕ್ಕರೆ ಫ್ಯಾಕ್ಟ್ರಿ ನಡೆಯುತ್ತೆ. ಅಧ್ಯಕ್ಷರು ಅವರು ಏಕಾಏಕಿ ಕಬ್ಬು ನಿಲ್ಲಿಸೋದಕ್ಕೆ ಶುರು ಮಾಡ್ತಾ ಇದ್ರು. ಇವತ್ತು ರೈತರು ಬಂದು ಪ್ರತಿಭಟನೆ ಮಾಡಿದ್ರು. ಫಸ್ಟ್ ಬೆಲೆ ಅನೌನ್ಸ್ ಮಾಡಿ ಅಂತ, 3,500 ಬೆಲೆ ಅನೌನ್ಸ್ ಮಾಡಿ ಮೊದಲು, ಆ ನಂತರ ಕಬ್ಬು ನಿಲ್ಲಿಸೋದಕ್ಕೆ ಶುರು ಮಾಡಿ ಅಂತ. ಅದಕ್ಕೆ ಯಶವಂತರಾಯಗೌಡ ಪಾಟೀಲರ ಸಿಟ್ಟಿಗೆದ್ದು ಪ್ರತಿಭಟನೆ ಮಾಡ್ತಾ ಇರೋರು ನೀವು ರೈತರೇ ಅಲ್ಲ, ನಿಮಗಿಂತ ದೊಡ್ಡ ದೊಡ್ಡ ರೈತರನ್ನ ಕರ್ಕೊಂಡು ಬಂದು ನಾನು ಫ್ಯಾಕ್ಟ್ರಿ ನಡೆಸ್ತೀನಿ ಅಂದರು. ಧರಣಿ ನಿರತರೆಲ್ಲ ರೈತರಲ್ಲ, ನಿಮಗಿಂತ ದೊಡ್ಡ ದೊಡ್ಡ ರೈತರನ್ನ ಕರ್ಕೊಂಡು ಬಂದು, ಒಳ್ಳೊಳ್ಳೆ ಕಬ್ಬು ಬೆಳೆಗಾರನ ಕರ್ಕೊಂಡು ಬಂದು ನಾನು ಫ್ಯಾಕ್ಟ್ರಿ ನಡೆಸ್ತೀನಿ ಅಂತ. ವಿಜಯಪುರ ಜಿಲ್ಲೆ ಚಡಚಣ ತಾಲೂಕಿನ ಮರಗೂರು ಗ್ರಾಮದಲ್ಲಿ ರೈತರ ಪ್ರೊಟೆಸ್ಟ್ ನಡೀತಾ ಇದೆ. ಭೀಮಾಶಂಕರ ಸಕ್ಕರೆ ಸಹಕಾರ ಕಾರ್ಖಾನೆ ಮುಂದೆ. ಅದರ ಅಧ್ಯಕ್ಷರು ಶಾಸಕ ಯಶವಂತರಾಯಗೌಡ ಪಾಟೀಲ್. ರೇಟ್ ಅನೌನ್ಸ್ ಮಾಡೋ ತನಕ, ರೇಟ್ ಫಿಕ್ಸ್ ಆಗೋ ತನಕ ಕಬ್ಬು ನುರಿಸೋದಕ್ಕೆ ಶುರು ಮಾಡಬೇಡಿ ಅಂತ ರೈತರ ಪ್ರತಿಭಟನೆ. ನೀವ್ಯಾರೂ ರೈತರೇ ಅಲ್ಲ, ಧರಣಿ ನಿರತ ರೈತರಿಗಿಂತ ಹೆಚ್ಚಿನ ಕಬ್ಬು ಕೊಡೋ ರೈತರನ್ನ ನಾನು ಸೇರಿಸ್ತೀನಿ, 10,000 ರೈತರನ್ನ ಕರ್ಕೊಂಡು ಬಂದು ಫ್ಯಾಕ್ಟ್ರಿ ಶುರು ಮಾಡ್ತೀನಿ ಅಂತ. ಅದಕ್ಕೆ ನಮ್ಮನ್ನೇನು ಮರ್ಡರ್ ಮಾಡ್ತೀರಾ ಅಂತ ರೈತರು ಜೋರು ಗಲಾಟೆ ಮಾಡಿದ್ರು. ಕೇಳಿಸ್ಕೊಳ್ಳಿ. ಯಾರ ರೈತರು ಯಾರಿಲ್ಲ ಅಂತ ಗೊತ್ತದ ಮಾಡ್ಲಾರ್ದ ಇಲ್ಲಿ ಓದಿತ್ತು ಕೊಡಿನಿ. ನಾವ್ ಮಾತಾಡ್ದ ಅಂದ್ರೆ ಅದು ಜೀವ ಕೊಟ್ಟು ಮಾಡುವ ಮನುಷ್ಯ ಇದೀನಿ. ನೀವು ತಿಳ್ಕೊಂಡಿರ್ಬೇಕು ಹಂಗ್ಯಾರ್ರಿ. ಯಶವಂತ ಪಾಟೀಲ್ ಗೌಡ ಇಂಡಿ ಕ್ಷೇತ್ರದ ಮತಕ್ಷೇತ್ರದ MLA ಇಲ್ಲಿ ಕೂತಿರ್ತಕ್ಕಂಥವ್ರೆಲ್ಲ ರೈತರೆಲ್ಲ ತಿಳಿಯೋ. ಮತ್ತು ಏನತ್ತಂತ ರೈತರಲ್ಲ ಅಂದ್ರೆ ಅಲ್ಲೋ ಅರವುಚಿ ಕಬ್ಬಿನ ಬೆಲೆ ಕೇಳ್ಬೇಕಂತೇಳಿ ನಾವು ಹೋರಾಟ ಮಾಡಕೈತಿ 9 ದಿವಸ ಆತ. ಅಂದ್ರೆ ಏನು ಜೀವಂತ ಅದೀಯೋ ಏನು ಸಾತ್ತೀಯೋ ನೀನು? ಒಬ್ಬ ಕಾಂಗ್ರೆಸ್ದ ಪಕ್ಷದ ಏನ ಅರವುಚಿ ಹಂಗೆ ಮಾಡಿ 10,000 ಮಂದಿನ ಕಾರ್ಖಾನೆಗೆ ಹೋಗಿ ನಾ ಚಾಲೂ ಮಾಡ್ಸೋದು ನಿನಗೆ ದಮ್ ಎತ್ತರ 10,000 ಮಂದಿನ ಕರ್ಕೊಂಬಂದು ಇಲ್ಲಿ ಬೆಂಬಲ ಕೊಡಾಕೋ. ಇನ್ನೂ ಒಂದು 200 ರೂಪಾಯಿ ಹೆಚ್ಚಾಕೈತಿ. ಏನೇನು ಶಾನೆ ಆಯ್ತು ತಲೆದು ಬರೋಬರಿ ಐತಿಲ್ಲ ನಿಂದ. ಹುಚ್ಚಿ ಹಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡ. ನೋಡು, ನಾವು ಒಂದ ಕರೆ ಕೊಟ್ರೆ ನಿನ್ನ ಬೀದಿ ಒಳಗೆ ಅಡ್ಡಾಡೋದು ಕಠಿಣ ಆಕೈತಿ. ಹಂಗೆ ಹುಚ್ಚಿ ಹಂಗೆ ಮಾತಾಡಬೇಡ. ಮುಖ್ಯಮಂತ್ರಿ ಇವತ್ತು ಬೆಲೆ ನಿಗದಿ ಮಾಡ್ತಾನೋ, ಕಾರ್ಖಾನೆ ನೀ ಏನು ಚಾಲೂ ಮಾಡಿಸ್ತೀವಿ, ಮಾಲಕರು ನಾವು ಅದು ನಿಂದ ಕಾರ್ಖಾನೆ. ನಾವು ಕಬ್ಬು ಬೆಳೆದು ನಮ್ಮಿಂದ್ರ ಕಾರ್ಖಾನೆಗಳದಾವು, ನಾವು ಚಾಲೂ ಮಾಡಿಸ್ತು ಗೊತ್ತೈತಿ. ಮುಚ್ಕೊಂಡು ಇರ ಅಟ್ಟ ಶನಿ ಅದಿ. ಅದನ್ನೆಲ್ಲ ಉಡಾಪಿತನ ಬಿಟ್ಟ ಹೋರಾಟನ ಗೌರವಿಸು. ಇವತ್ತು ಇದು ರೈತರು ವರ್ಸಸ್ ಶಾಸಕರು ಆಯಿತು. BJP ವರ್ಸಸ್ ಕಾಂಗ್ರೆಸ್ಸು. ಕಾಂಗ್ರೆಸ್ನವರು ಕೇಂದ್ರ ಸರ್ಕಾರದ ಮೇಲೆ ಹಾಕೋದು, BJPಯವರು ರಾಜ್ಯ ಸರ್ಕಾರದ ಮೇಲೆ ಹಾಕೋದು. ಇದು ಎಲ್ಲದರಲ್ಲೂ ಮುಂದುವರಿಯುತ್ತೆ. ಸತೀಶ್ ಜಾರಕಿಹೊಳಿ ಅವರು ಮಾತಾಡಿದ್ರು, ವಿಜಯೇಂದ್ರ ಮಾತಾಡಿದ್ರು, MB ಪಾಟೀಲ್ರು, RB ತಿಮ್ಮಾಪುರು, ಛಲವಾದಿ ನಾರಾಯಣಸ್ವಾಮಿ, ಕೃಷ್ಣ ಬೈರೇಗೌಡರು ಯಾರೇನೇನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಎಲ್ಲ ರಾಜ್ಯ ಸರ್ಕಾರದ ಕೈಯಲ್ಲಿ ಏನೂ ಇಲ್ಲ. ಸೊ ಇದೆಲ್ಲ ಮಾಡಬೇಕಾದ ಕೇಂದ್ರ ಸರ್ಕಾರ. ಇವರು ನಮ್ದು ಏನೂ ಇಲ್ಲ, ಹೋಗಿ ಮಲಗಿದ್ರು ಅವರು ವಿಜಯೇಂದ್ರಲ್ಲಿ. ಮತ್ತು ಕೇಂದ್ರ ಸರ್ಕಾರ ಸಾಕಷ್ಟು ನಮ್ಮ ರಾಜ್ಯದವ್ರು ಇದ್ದಾರೆ, ಅವರು ಕೂಡ ಇದಕ್ಕೆ ಇಂಟ್ರೆಸ್ಟ್ ತೋರಿಸ್ಬೇಕು. ಇದು ರಾಜಕೀಯಗೊಳಿಸಬಾರ್ದು ಏನಿದೆ ಅಂತ. ನಮಗೆ ಈಗ ಮೇಲ್ನೋಟಕ್ಕೆ ರೈತರದ್ದು ಪ್ರತಿಭಟನೆ ಅಂತ ಅನಿಸ್ತಾ ಇದೆ. ಭಾರತೀಯ ಜನತಾ ಪಾರ್ಟಿ ಕಬ್ಬು ಬೆಳೆಗಾರರ ವಿಚಾರದಲ್ಲಿ ನಾವು ಯಾವುದೇ ರಾಜಕೀಯವನ್ನ ನಾವು ಮಾಡ್ತಾ ಇಲ್ಲ. ರಾಜಕಾರಣ ಮಾಡುವುದೇ ಆಗಿದ್ದರೆ ಕಳೆದ 8 ದಿನಗಳಿಂದ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಮೊದಲನೇ ದಿನಕ್ಕೆ ನಾವು ಕೂಡ ಕೈ ಜೋಡಿಸ್ತಾ ಇದ್ವಿ. ಆದರೆ ನಾವು ಈ ವಿಚಾರದಲ್ಲಿ ರಾಜಕಾರಣ ಮಾಡಬಾರ್ದು, ರಾಜ್ಯ ಸರ್ಕಾರ ರೈತರ ವಿಚಾರದಲ್ಲಿ ಅಲಕ್ಷ್ಯ ಮಾಡುವುದಿಲ್ಲ ಅನ್ನೋ ವಿಶ್ವಾಸದಿಂದ ನಾವು ಕೂಡ ಸುಮ್ಮನೆ ಇದ್ವಿ. ಒಂದು ಜವಾಬ್ದಾರಿತ ಸರ್ಕಾರ ಸರಿಯಾಗಿ ನಡ್ಕೊಂಡಿದ್ದೇ ಆಗಿದ್ದಿದ್ರೆ ಸಕ್ಕರೆ ಸಚಿವರನ್ನ ಅವತ್ತೇ ಕಳಿಸ್ತಾ ಇದ್ರು. 2ನೇ ದಿನಕ್ಕೆ ಉಸ್ತುವಾರಿ ಸಚಿವರನ್ನ ಅವತ್ತೇ ಕಳಿಸಬೇಕಾಗಿತ್ತು ಮಾನ್ಯ ಮುಖ್ಯಮಂತ್ರಿಗಳು. ಸ್ವತಃ ಮುಖ್ಯಮಂತ್ರಿಗಳೇ ಆ ಹೋರಾಟದ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು
ರೈತ ಮುಖಂಡರಿಗೆ ಕಬ್ಬು ಬೆಳೆಗಾರರಿಗೆ ವಿಶ್ವಾಸ ತುಂಬುವ ಕೆಲಸವನ್ನ ಮಾಡಬೇಕಾಗಿತ್ತು. ಎಲ್ಲ ಇರುವುದು ಕೇಂದ್ರ ಸರ್ಕಾರ. ನಾನು ಹೇಳ್ತೀನಿ ಕೇಂದ್ರ ಸರ್ಕಾರಕ್ಕೆ ಹೋಗಿ ವಿಜಯೇಂದ್ರ, ಪ್ರಹ್ಲಾದ್ ಜೋಶಿ ಅವರ, ನೀವು ಮೊದಲು ಈ FRP ಏನಿದೆಯಲ್ಲ, ಈ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಬಿಟ್ಟು 3,500 ಅಂತ ಡಿಕ್ಲೇರ್ ಮಾಡ್ರಿ. ಮುಗ್ಧ ರೈತರಿಗೆ ದಾರಿ ತಪ್ಪಿಸುವಂತ ಕೆಲಸ ಮಾಡಬೇಡಿ. ರೈತರ ಜೊತೆ ಚೆಲ್ಲಾಟ ಆಡಕ್ಕೆ ಹೋಗಬೇಡಿ. ಇವರ ಪರಿಸ್ಥಿತಿಗಳು ನೋಡಿದ್ರೆ ಯಾವ ಪುರುಷಾರ್ಥಕ್ಕೋಸ್ಕರವಾಗಿ ಈ ರಾಜ್ಯದಲ್ಲಿ ಈ ಸರ್ಕಾರ ನಡೆಸ್ತಾ ಇದ್ದಾರೆ ಅಂತಕ್ಕಂಥದ್ದು ಅವ್ರು ನೋಡಿದಾಗ ಅಯ್ಯೋ ಅನಿಸ್ತದೆ. ವಿರೋಧ ಪಕ್ಷಗಳ ಕೆಲವು ಪ್ರಮುಖರಿಗೂ ಆಹ್ವಾನ ನೀಡಿದ್ದಾರೆ ಅಂತಕ್ಕಂಥದ್ದು ನಿನ್ನೆ ರಾತ್ರಿ ಬಂತು ನನಗೆ ವಿಷಯ. ಹಲವಾರು ಜನಪ್ರತಿನಿಧಿಗಳನ್ನ ಕರೆದು ತೆಗೆದುಕೊಳ್ತಕ್ಕಂಥ ನಿರ್ಧಾರ ಅಲ್ಲ ಇದು. ಪ್ರಧಾನಮಂತ್ರಿಗಳು ಮಧ್ಯಸ್ಥಿಕೆ ವಹಿಸಬೇಕು ಅಂತಾರೆ. ಅವರಿಗೆ ಇವತ್ತು ಜವಾಬ್ದಾರಿ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಕಾರಣ, ನಾನು 2 ಬಾರಿ ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಆದವನು. ಒಂದು ಬಾರಿ BJP ಜೊತೆ ಸರ್ಕಾರ ಮಾಡಿದೆ, 2ನೇ ಬಾರಿ ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿದಾಗ BJP ಆಡಳಿತ ಕೇಂದ್ರದಲ್ಲಿ. 2 ಸಂದರ್ಭದಲ್ಲೂ ಕಬ್ಬು ಬೆಳೆಗಾರರ ವಿಷಯದಲ್ಲಿ ಸಮಸ್ಯೆಗಳು ಉಂಟಾದಾಗ 2 ಸಂದರ್ಭದಲ್ಲಿ ನಾನು ಎಂದೂ ಸಹ ಕೇಂದ್ರ ಸರ್ಕಾರದ ಮೇಲೆ ಹೊರೆ ಕೊಡಲಿಲ್ಲ. ಇಲ್ಲ ಕೇಂದ್ರ ಸರ್ಕಾರ ಬಂದು ಮಧ್ಯಸ್ಥಿಕೆ ವಹಿಸಿ ಪ್ರಧಾನಮಂತ್ರಿಗಳು ಬಗೆಹರಿಸಿ ಅಂತ ಹೇಳಲಿಲ್ಲ. ನನ್ನ ಒಂದು ಲೆವೆಲ್ನಲ್ಲೇ ನಮ್ಮ ಸರ್ಕಾರದಲ್ಲಿ ಕೆಲವು ವೈಯಕ್ತಿಕವಾದ ನಿರ್ಧಾರ ನಾನೇ ಮಾಡಿದ್ದೇನೆ. 7-8 ದಿನಗಳಿಂದ 9 ದಿನ ಆಯಿತು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅಲ್ಲಿ ಹೋಗಬೇಕಾಗಿತ್ತು. ನೀವು ಹೋಗಿ ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ವಾಸ್ತವಾಂಶನ ತಿಳಿಸಿ, ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಏನಿದೆ ಅದನ್ನು ಕೂಡ ಅರ್ಥ ಮಾಡಿಕೊಂಡು, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಒಂದು ಅಂತ ನಿಮ್ಮ ತಲೆಗೆ ಬರದೇ ಹೋದರೆ ಸಿದ್ದರಾಮಯ್ಯನವರೇ ನೀವು 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದು ವೇಸ್ಟು ಅಂತ ನನ್ನ ಭಾವನೆ. ಎಲ್ಲದಕ್ಕೂ ಕೂಡ ಬರೀ ಆರ್ಕೆ ಉತ್ತರ ಕೊಡೋದು, ಮತ್ತು ಇದು ಒಂದು ಒಳ್ಳೆ ಉದ್ದಟತನದ ಪರಮಾವಧಿ. ಇದು ಆಗಬಾರ್ದು. ಇದು ಗೌರವಸ್ಥರಿಗಲ್ಲ. ನಿಮ್ಮಂಥವ್ರು 2ನೇ ಸಾರಿ ಮುಖ್ಯಮಂತ್ರಿ ಆದಿ ಬರೀ ಮಾತಾಡ್ತಾರೆ, ಪ್ರಧಾನಿಗಳು ತೋರಿಸಿರಲ್ಲ. ನಿಮ್ಗೇನು ಬೇರೆ ಕೆಲಸ ಇಲ್ವಾ? ಇವತ್ತು ಮುಖ್ಯಮಂತ್ರಿಗಳ ಘೋಷಣೆಯಾದಂತೆ ಸಮಸ್ಯೆ ಬಗೆಹರಿದ್ರೆ ಬೆಳಗಾವಿ ರೈತರಿಗೆ ಸಂತೋಷ. ಫ್ಯಾಕ್ಟರಿ ಮಾಲೀಕರು ಹೇಳ್ತಾ ಇರುವಂತೆ ಇದು ಇನ್ನೂ ಬಗೆಹರಿಯದ ಸಮಸ್ಯೆ ಅನ್ನೋದಾದರೆ, ಇವತ್ತು ಸಂಭ್ರಮಿಸಿದ ಬೆಳಗಾವಿ ರೈತರೇ ನಾಳೆ ಮತ್ತೆ ಬೀದಿಗೆ ಇಳಿತಾರೆ. ಬೆಳಗಾವಿ ರೈತರದಾಯಿತು, ಬಾಗಲಕೋಟೆ ಅವ್ರದ್ದೇನು, ವಿಜಯಪುರದವ್ರದ್ದೇನು, ಧಾರವಾಡದವ್ರದ್ದೇನು, ಎಲ್ಲ ನಿರ್ಧಾರಗಳಾಗಬೇಕು. ನಾಳೆ ಅಷ್ಟೊತ್ತಿಗೆಲ್ಲ ಕ್ಲಾರಿಟಿ ಸಿಗಲಿ ಅಂತ ಹೇಳ್ತಾ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.